ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ನನ್ನ ವೇದಾಂತ ಬಂಧುಗಳೇ ಹಾಗೂ ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮಕ್ಕೆ ದತ್ತಿಯನ್ನು ನೀಡುವುದರ ಮೂಲಕ ಪ್ರಾಯೋಜಕರಾದಂತಹ ಶ್ರೀಯುತ ನಟರಾಜ್ ಹಾಗೂ ಅವರ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಅಧ್ಯಾತ್ಮದ ದಾರಿಯಲ್ಲಿ ಸಾಗಬೇಕು, ತೀವ್ರವಾದ ಸಾಧನೆಯನ್ನು ಮಾಡಬೇಕು ಎನ್ನುವಂತಹ ಸಾಧಕನಿಗೆ ಇರಲೇಬೇಕಾದಂತಹ 4 ಅರ್ಹತೆಗಳನ್ನು ಸಾಧನ ಸಂಪತ್ತಿ ಅಂತ ಕರೀತಾರೆ. ನಿತ್ಯಾನಿತ್ಯ ವಸ್ತು ವಿವೇಕ, ಇಹ ಅಮೂತ್ರ ಫಲಭೋಗ ವಿರಾಗ, ಶಮಾಧಿ ಸಾಧನ ಸಂಪತ್ತಿ ಮತ್ತು ಮುಮುಕ್ಷುತ್ವ. ಇವೇ ಆ 4 ಸಾಧನೆಗಳು. ಈ 4ರಲ್ಲಿ ನಾವು ಮೊದಲ 2 ನೋಡಿದ್ದೇವೆ. ನಿತ್ಯಾನಿತ್ಯ ವಸ್ತು ವಿವೇಕ ಮತ್ತು ಇಹ ಅಮೂತ್ರ ಫಲಭೋಗ ವಿರಾಗ, ವೈರಾಗ್ಯ ಪಡೆಯುವುದು ಹೇಗೆ. ಇದಾದಮೇಲೆ 2ನೆಯ ಮಜಲು, ಅದೇ ಶಮಾಧಿ ಸಾಧನ ಷಟ್ಕ ಅಥವಾ ಶಮಾಧಿ ಸಾಧನ ಸಂಪತ್ತಿ. ಷಟ್ಕ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದರೊಳಗೆ 6 ಉಪವಿಭಾಗಗಳಿವೆ. ಅದಕ್ಕೋಸ್ಕರ ಅಧ್ಯಯನಶೀಲನಾದ ಶಿಷ್ಯನಿಗೆ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಶಮಾಧಿ ಸಾಧನ ಷಟ್ಕ ಅಂತ ಕರೀತಾರೆ. ಅದು ಅಭ್ಯಾಸ ಆದಮೇಲೆ ಶಮಾಧಿ ಸಾಧನ ಸಂಪತ್ತಿ ಅಂತ, ಅದೊಂದು ದೊಡ್ಡ ಸಂಪತ್ತು. ಹಾಗಾಗಿ ಆ 3ನೆಯ ಮಜಲು ಶಮಾಧಿಗಳು, ಅದರೊಳಗೆ 6 ಇವೆ. ಈಗ ನಾವು ಆ ಶಮ ಅಂದರೆ ಏನು ಅನ್ನೋದನ್ನು ನೋಡಬೇಕು. ಈ ಎಲ್ಲ ವಿಚಾರಗಳು ನನ್ನ ಹಿಂದಿನ ಉಪನ್ಯಾಸದಲ್ಲಿ ಅಲ್ಲಲ್ಲಿ ಬಂದಿದ್ವು. ಆದರೆ ಇಲ್ಲಿ ಒಂದು ವ್ಯವಸ್ಥಿತವಾದ ಕ್ರಮ ಇದೆ. ಒಂದೊಂದು ಸಾಧನೆಗೂ ವಿಶೇಷವಾದ ವಿವರಣೆ ಇದೆ. ಹಾಗಾಗಿ ನಾವು ಆ ಕ್ರಮದಲ್ಲಿ ಹೊರಟಿದ್ದೇವೆ, ಅದನ್ನು ಮುಂದುವರಿಸಬೇಕು ಅಷ್ಟೇ. ಏನು ಶಮ ಅಂದರೆ ಈ ಶಮ ಎನ್ನುವಂಥ ಈ ಸಾಧನ ಸಂಪತ್ತಿಯ ಮೊದಲನೆಯ ಮೆಟ್ಲನ್ನು ಏರುವಾಗ ಅದಕ್ಕೆ ನಿಯತವಾಗಿ ಒಂದಿರಲೇಬೇಕು ಅಂತಾರೆ. ಆ 22ನೆಯ ಶ್ಲೋಕ ಅಂದರೆ 22ನೇ ಶ್ಲೋಕ, ಮೊದಲನೇ ಶಬ್ದ ಏನು ಉಂಟಲ್ಲ, ವಿರಜ್ಯ ಅಂತ ಶಬ್ದ. ವಿರಜ್ಯ ಅಂದರೆ ವಿರಕ್ತಿಯನ್ನು ಹೊಂದಿದ ಮೇಲೆ. ವೈರಾಗ್ಯ ಬಂದಿಲ್ಲ, ಶಮಾಧಿ ಸಾಧನ ಸಂಪತ್ತಿ ಹೋಗೋದಕ್ಕೆ ಲೈಸೆನ್ಸ್ ಇಲ್ಲ. ಅಂದರೆ ಆಫ್ಟರ್ ಗೆಟ್ಟಿಂಗ್ ವೈರಾಗ್ಯ ಅಂತ. ಅದಿಲ್ಲದೆ ಇದ್ದರೆ ಮುಂದೆ ಹೋಗೋದಿಲ್ಲ ಅಷ್ಟೇ. ಇದೆಲ್ಲ ಯಾರಿಗೆ ಹೇಳಿದ್ದು? ತೀವ್ರವಾದಂತಹ ವಿರಕ್ತನಾದವನಿಗೆ. ಅದಕ್ಕೋಸ್ಕರ ಅಲ್ಲಿ ವಿರಜ್ಯ, ಸಂಸ್ಕೃತದಲ್ಲಿ ಅದನ್ನು ಲೆಪ್ ಪ್ರತ್ಯಯ ಅಂತ ಕರೀತಾರೆ. ಹಾಗೆ ಅರ್ಧ ಅಂದರೆ ವೈರಾಗ್ಯ ಬಂದ ಮೇಲೆ ವಾಟ್ ನೆಕ್ಸ್ಟ್? ಶಮ ಅಂತ ಹೀಗೆ ವಿರಜ್ಯ ವಿಷಯವ್ರಾತಾತ್ ದೋಷದೃಷ್ಟ್ಯಾ ಮುಹುರ್ಮುಹುಃ ಸ್ವಲಕ್ಷ್ಯೇ ನಿಯತಾವಸ್ಥಾ ಮನಃಶಮ ಉಚ್ಯತೆ ಅಂತ. ಹೀಗೆ ವಿಷಯ ಸಮುದಾಯಗಳಲ್ಲಿ
ವಿಷಯ ಸಮುದಾಯ ಅಂದರೆ ಮತ್ತೆ ವಿವರಣೆ ಕೊಡ್ತೇನೆ ಮುಂದೆ. ವೈರಾಗ್ಯವನ್ನು ತಾಳಿದ ಮೇಲೆ ಅದು ಹೇಗೆ ವೈರಾಗ್ಯ ತಾಳಬೇಕು ಅಂದರೆ ಮತ್ತೆ ಮತ್ತೆ ಮುಹುರ್ಮುಹು ಅಂತ ತನ್ನ ಲಕ್ಷ್ಯವಾದ ಗುರಿಯಾದಂತಹ ಆ ಸಗುಣ ಬ್ರಹ್ಮವೋ ಅಥವಾ ನಿರ್ಗುಣ ಬ್ರಹ್ಮವೋ ಅದರಲ್ಲಿ ನಿಯತಾವಸ್ಥಾ ಮನಸ್ಸು ನಿರಂತರವಾಗಿ ನಿಲ್ಲಬೇಕು. ಅದಕ್ಕೆ ಶಮ ಅಂತ ಹೆಸರು. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಅಲ್ಲಿ ಒಂದು ಶಬ್ದ ಉಂಟು, ವಿಷಯವ್ರಾತಗಳಿಂದ ವಿರಕ್ತಿಯನ್ನು ಹೊಂದಿದ ಮೇಲೆ ಅಂತ. ವಿಷಯವ್ರಾತ ಅಂದರೆ ವಿಷಯ ಸಮುದಾಯ ಅಂತ. ಪ್ರಪಂಚದಲ್ಲಿ ಎಷ್ಟು ತರಹದ ವಿಷಯಗಳನ್ನು ನಾವು ಅನುಭವಿಸ್ತೇವೆ ಅಂದರೆ ನೂರಾರು ಉಪವಿಷಯಗಳು ಅಂತ ಹೇಳಿದ್ರೂ ಸಹ ಆ ಎಲ್ಲ ವಿಷಯಗಳನ್ನು ನಾವು ರಾಶಿ ಹಾಕಿದರೆ ಆಗೋದು 5: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹಾಗಾಗಿ ಈ 5ಅನ್ನೇ ವಿಷಯವ್ರಾತ ಅಂತ ಕರೀತಾರೆ. ಒಂದೊಂದರಲ್ಲಿ ಸಬ್ ಡಿವಿಷನ್ ಉಂಟು, ಇಲ್ಲ ಅಂತಿಲ್ಲ, ಬಟ್ ಅವುಗಳನ್ನು ಒಟ್ಟುಗೂಡಿಸಿದ ಆಗೋದು ಮಾತ್ರ 5. ಈ ಪ್ರಾಪಂಚಿಕ ಸುಖ ಅನ್ನೋದು ಈ 5ರಲ್ಲೇ ಸೇರಿರುತ್ತೆ. ಇದು 5ರ ಆಚೆ ಮತ್ತೆ ಅದು ಇಲ್ಲ. ಇವುಗಳ ಬಗ್ಗೆ ತೀವ್ರವಾದ ವೈರಾಗ್ಯ ತಾಳಿರಬೇಕು. ಯಾಕೆಂದರೆ ಈ ವಿಷಯಗಳೇನಿದ್ದಾವಲ್ಲ ಇವುಗಳನ್ನು ನಾವು ಇಂದ್ರಿಯಗಳು ಇಲ್ಲದೇ ಇದ್ದರೆ ಪಡೆಯೋದಕ್ಕಾಗೋದಿಲ್ಲ. ಹಾಗಾಗಿ ಇವುಗಳನ್ನು ಅನುಭವಿಸುವುದು ಇಂದ್ರಿಯಗಳ ಮೂಲಕ. ಯಾವುದನ್ನು ನಾವು ಇಂದ್ರಿಯದ ಮೂಲಕ ಪಡಿತೇವೋ ಅದು ನಿಜವಾದ ಸುಖ ಅಲ್ಲ. ಹಾಗಾಗಿ ನೀನು ಎಲ್ಲಿಯವರೆಗೆ ಇಂದ್ರಿಯದ ಮೂಲಕ ಸುಖ ಪಡ್ತೀಯೋ ಅಲ್ಲಿವರೆಗೂ ನಿನಗೆ ಸಿಗುವುದು ನಿಜವಾದ ಸುಖ ಅಲ್ಲ, ಅದು ಕೇವಲ ಸುಖಾಭಾಸ. ಆದ್ದರಿಂದ ಅದರ ಬಗ್ಗೆ ನೀನು ವಿರಕ್ತನಾಗಬೇಕು. ಸರಿ, ಹಾಗೆ ವಿರಕ್ತನಾದ ಮೇಲೆ ಮುಂದಿನ ಹಂತ ಏನು ಅಂದರೆ ಸ್ವಲಕ್ಷ್ಯ. ಲಕ್ಷ್ಯ ಅಂದರೆ ಗುರಿ, ಏಮ್ ಅಂತ ಅರ್ಥ. ನಿನ್ನ ಗುರಿ ಏನು ಆಗಿದೆ ಅಂದರೆ ಆ ಸಗುಣ ಬ್ರಹ್ಮದಲ್ಲಿಯೋ ಅಥವಾ ನಿರ್ಗುಣ ಬ್ರಹ್ಮದಲ್ಲಿಯೋ ಮನಸ್ಸನ್ನು ಹಾಗೆಯೇ ನಿಲ್ಲಿಸಬೇಕು. ನಿಯತಾವಸ್ಥ. ಮನಸ್ಸನ್ನು ಹಾಗೆಯೇ ನಿಲ್ಲಿಸಿದಾಗ ಏನಾಗುತ್ತೆ ಕೇಳಿದರೆ ಮನಸ್ಸು ಒಂದು ಕಡೆಗೆ ಬಲವಾಗಿ ಏಕಾಗ್ರತೆಗೊಂಡಾಗ ಅದು ಬೇರೆ ಕೆಲಸ ಮಾಡುವುದಿಲ್ಲ. ಅದನ್ನು ಹಾಗೆ ಶಮ ಅಂತ ಕರೀತಾರೆ. ಬೇರೆ ಕೆಲಸ ಮಾಡುವುದಿಲ್ಲ ಅಂದರೆ ಅರ್ಥ ಏನು ಅಂದರೆ ಮನಸ್ಸು ಆಗ ಅತ್ತಿತ್ತ ಚಲಿಸೋದಿಲ್ಲ. ಮನಸ್ಸು ಚಲಿಸದೆ ಒಂದೇ ವಸ್ತುವಿನಲ್ಲಿ ನಿಲ್ಲುವುದನ್ನು ಶಮ ಅಂತ ಕರೀತಾರೆ. ವ್ಯಾವಹಾರಿಕ ಭಾಷೆಯಲ್ಲಿ ಏಕಾಗ್ರತೆ ಅಂತ ಕರೆಯೋದು ಅಷ್ಟೇ. ಹೀಗೆ ಶಮ ಆಗ ಅಲ್ಲಿಗೆ ಗೊತ್ತಾಯ್ತಲ್ಲ, ನಮ್ಮ ಎಲ್ಲ ಈ ಏರಿಳಿತಕ್ಕೆ ಸುಖ ದುಃಖಗಳಿಗೆ ಮನಸ್ಸಿನ ಚಾಂಚಲ್ಯವೇ ಕಾರಣ. ಯಾವನ ಮನಸ್ಸು ಹೆಚ್ಚೆಚ್ಚು ಓಡಾಡ್ತಾ ಇರುತ್ತೋ ಅತ್ತಿಂದಿತ್ತ ಇತ್ತಿಂದತ್ತ ಅವನು ಹೆಚ್ಚು ಗೊಂದಲಕ್ಕೊಳಗಾಗ್ತಾನೆ, ಹೆಚ್ಚು ದುಃಖ ಪಡ್ತಾನೆ, ಅಂದರೆ ಶಾಂತಿಯನ್ನು ಕಳೆದುಕೊಳ್ತಾನೆ. ಈ ಹಿನ್ನೆಲೆಯಲ್ಲೇ ಹೇಳಿದ್ದು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಬಂಧಾಯ ವಿಷಯಾಸಕ್ತಂ. ನೋಡಿ, ಅದು ಎಷ್ಟೆಷ್ಟು ವಿಷಯಗಳ ಕಡೆ ಹೋಗ್ತಾ ಇರುತ್ತೋ ಅದೇ ಅವನಿಗೆ ಬಂಧ. ಅದೇ ವಿಷಯಗಳನ್ನು ಬಿಟ್ಟು ಸಗುಣ ರೂಪದಲ್ಲಿಯೋ ನಿರ್ಗುಣ ರೂಪದಲ್ಲಿಯೋ ನಿಂತರೆ ಅದೇ ಮುಕ್ತ್ಯೈ ನಿರ್ವಿಷಯಂ ತತ್, ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಇದನ್ನು ಮನಃ ಸ್ವಲಕ್ಷ್ಯೆ ಸಗುಣೇ ನಿರ್ಗುಣೇ ವಾ ನಿಯತಂ ಅವತಿಷ್ಠಮಾನಂ ನಿಶ್ಚಲಂ ನಿರ್ವಿಕಾರಂ ಭವತೀತಿ ಮನೋನಿಯತಾವಸ್ಥಾ ರೂಪ ಶಮಸ್ಯ ವೈರಾಗ್ಯಜನ್ಯತ್ವಮಾಹ. ಇಂತಹ ಶಮ ತೀವ್ರವಾದ ವೈರಾಗ್ಯದಿಂದ ಬರ್ತದೆ. ವಿರಕ್ತನ ಅಲ್ಲದೇ ಇರುವವನಿಗೆ ಶಮ ಎನ್ನುವಂತಹ ಈ ಮಜಲು ಸಿದ್ಧಿಸೋದಿಲ್ಲ. ಆಯಿತು, ಇಲ್ಲಿಗೆ ಈ ಶ್ಲೋಕದ ವಿಚಾರ ಸಾಕು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನದು ದಮ. ಇದು ಒಂದು ಅಣ್ಣ ಒಂದು ತಮ್ಮ, ಶಮ ದಮ ಅಂತ. ಈ ಶಮ ಉಳ್ಳವನನ್ನು ಶಾಂತ ಅಂತ ಕರೀತಾರೆ, ದಮ ಉಳ್ಳವನನ್ನು ದಾಂತ ಅಂತ ಕರೀತಾರೆ. ಅಂತ ದಂತ ಅಲ್ಲ, ದಾಂತ ಅಂತ.
ಏನು ದಮದ ಲಕ್ಷಣ ಏನು ಅಂದರೆ ವಿಷಯೇಭ್ಯ ಪರಾವರ್ತ್ಯ ಸ್ಥಾಪನಂ ಸ್ವಸ್ವಗೋಲಕೆ ಉಭಯೇಷಾಂ ಇಂದ್ರಿಯಾಣಾಂ ಸ ದಮಃ ಪರಿಕೀರ್ತಿತಃ. ಈ ಹೊರಗಿನ ಇಂದ್ರಿಯಗಳು ಏನು ಇದ್ದಾವೆ, 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು, ಇವುಗಳನ್ನು ಅವುಗಳ ವಿಷಯಗಳಿಂದ ಎಳೆಯುವುದು, ಹಿನ್ಮುಖವಾಗಿ ಮಾಡಬೇಕು. ಆಮೇಲೆ ಅವುಗಳನ್ನು ಏನು ಮಾಡಬೇಕು ಅಂದರೆ ಅವುಗಳ ಗೋಲಕ, ಅಂದರೆ ಈ ಕಣ್ಣಿಗೆ ಒಂದು ಗೋಲಕ, ಕಿವಿಗೆ ಒಂದು ಗೋಲಕ, ಅಂದರೆ ಅವುಗಳ ಸ್ಥಾನ ಅಂತ ಅರ್ಥ. ಗೋಲಕ ಅಂದ್ರೆ ಅಷ್ಟೇ ಅರ್ಥ. ಅವು ಅಲ್ಲಲ್ಲೇ ಇರುವ ಹಾಗೆ ನೋಡ್ಕೊಳ್ಬೇಕು. ಸ್ವಗೋಲಕ್ಕೆ ಇದು ಹೇಗಾಗಬೇಕಂದ್ರೆ 5 ಜ್ಞಾನೇಂದ್ರಿಯಗಳ ನಿಯಂತ್ರಣವೂ ಆಗಬೇಕು, 5 ಕರ್ಮೇಂದ್ರಿಯಗಳ ನಿಯಂತ್ರಣವೂ ಆಗಬೇಕು. ಹಾಗಾದರೆ ಅದನ್ನು ದಮ ಅಂತ ಕರೀತಾರೆ. ಈ ದಮ ಅನ್ನೋದು ಕೇವಲ ಬಾಹ್ಯ ಇಂದ್ರಿಯಗಳ ನಿಗ್ರಹ. ಬಾಹ್ಯ ಇಂದ್ರಿಯಗಳಂದರೂ ಈ 5 ಜ್ಞಾನೇಂದ್ರಿಯ ಮತ್ತು 5 ಕರ್ಮೇಂದ್ರಿಯಗಳ ನಿಗ್ರಹ. ಇದು ಆ ಶಮ ಅನ್ನೋದು ಸಿದ್ಧಿಸಿದವನಿಗೆ ಇದು ಸುಲಭ. ಶಮ ಸಿದ್ಧಿಸದೇ ಇದ್ದರೆ ದಮ ಅನ್ನೋದು ಕೈಗೆ ಸಿಗೋದಿಲ್ಲ. ಆ ಶಮ ಸಿದ್ಧಿಸದೇ ಇದ್ದರೆ ದಮ ಅನ್ನೋದು ಹೇಳಿದ್ನಲ್ಲ, ಈ 5 ಇಂದ್ರಿಯಗಳು ಸಹ ಒಂದೊಂದು ಇಲಿಗಳ ಹಾಗೆ ಒಳಗಡೆ ತುಂಬೋದು, ಮೇಲುಗಡೆಯಿಂದ ಪ್ಲಾಸ್ಟರ್ ಮಾಡಿಬಿಡೋದು. ನಾವು ಎಲ್ಲಿ ಪ್ಲಾಸ್ಟರ್ ಮಾಡ್ತಾವೋ ಅಲ್ಲಿ ಅದು ತೂತು ಮಾಡಲ್ಲ, ಇನ್ನೊಂದು ಕಡೆ ತೂತು ಮಾಡ್ಕೊಂಡಿರುತ್ತೆ. ಗೀತಾಚಾರ್ಯ ಈ ಮಾತನ್ನು ಹೇಳ್ತಾನೆ, ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ಅಂತ. ಈ ಸುಮ್ಮನೆ ಕೂತಿರ್ತವಂತೆ 5 ಇಂದ್ರಿಯಗಳು, ಮನಸ್ಸು ಕಷ್ಟಪಟ್ಟು ಏನೋ ತನಗೆ ಬೇಕಾದ ಒಳ್ಳೆಯ ವಿಚಾರವನ್ನು ಮಾಡ್ತಾಯಿದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಈ ಹೊರಗಿನ ಇಂದ್ರಿಯ ಬಂದು ಅದನ್ನು ಎಳೆಯತ್ತಂತೆ. ಹರಂತಿ ಪ್ರಸಭಂ ಮನಃ. ಸರಿ, ಯಾವಾಗ ಎಳೀತೋ ಅದು ಮೊದಲೇ ಚಂಚಲಮ್ಮ, ತಕ್ಷಣ ಅವುಗಳ ಜೊತೆ ಹೋಗ್ತಾ ಇರುತ್ತೆ, ಅಲ್ಲಿ ಬಿದ್ದೋಯ್ತು ಮತ್ತು ಹಾಗೆ. ಇದು ಗೀತಾಚಾರ್ಯನ ಮಾತು. ಮತ್ತು ಇದನ್ನು ಮುಂದುವರೆದು ಕಠೋಪನಿಷತ್ತು ಸಹ ಈ ಮಾತನ್ನು ಬಹಳ ಸುಂದರವಾಗಿ ಹೇಳುತ್ತೆ. ಈ ಇಂದ್ರಿಯಗಳು ಮಾಡುವಂತಹ ಈ ಅಧ್ವಾನವನ್ನು, ಅದರಿಂದಾಗಿ ಜೀವಾತ್ಮ ಹೇಗೆ ಕಷ್ಟಪಡ್ತಾನೆ, ಇವುಗಳು ಚಲಿಸುವ ದಾರಿ ಯಾವುದು, ಇಲ್ಲಿ ಸುಂದರವಾದಂಥ ಒಂದು ರಥದ ರೂಪಕ. ಇಡೀ ಈ ದೇಹ, ಆತ್ಮ, ಇಂದ್ರಿಯ ಮತ್ತು ಮನಸ್ಸು, ಬುದ್ಧಿ ಇವುಗಳೆಲ್ಲವನ್ನು ಇಟ್ಕೊಂಡು ಒಂದು ರಥದ ರೂಪವನ್ನು ಕೊಡ್ತಾರೆ. ಉಪನಿಷತ್ತು ಕೊಡುತ್ತೆ ಹಾಗೆ. ಭಾಳ ಸುಂದರ ಕಾವ್ಯಮಯವಾದಂಥದ್ದು. ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಹೇಳುವಂಥ ಮಾತು. ಅದನ್ನು ವ್ಯಾಖ್ಯಾನಕಾರರು ಇಲ್ಲಿ ಉದಾಹರಿಸ್ತಾರೆ. ಈ ಮನಸ್ಸಿದೆಯಲ್ಲ, ಈ ಮನಸ್ಸು ಇದೊಂದು ಹಗ್ಗ. ಹಗ್ಗದ ಬುಡ ಯಾರ ಹತ್ರ ಇರಬೇಕು? ಸಾರಥಿಯ ಕೈಯಲ್ಲಿ ಇರಬೇಕು. ಈ ಹಗ್ಗದ ತುದಿಯನ್ನು ನಾವು ಕಟ್ಟಿರ್ತೀವಿ ಯಾವುದಕ್ಕೆ ಅಂದರೆ ಕುದುರೆಗೆ. ಆ ಕುದುರೆಗಳು ಯಾವುವು ಅಂದರೆ ಅದೇ 5 ಇಂದ್ರಿಯಗಳು ಅಂತ. ಈ ಹಗ್ಗ ತುಂಡಾಯಿತೋ ಮತ್ತು ಕೆಲಸ ಕೆಟ್ಟೋಯ್ತು. ಅದನ್ನು ಉಪನಿಷತ್ತಿನ ಶಬ್ದದಲ್ಲಿಯೇ ನೋಡೋಣ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ ಇಂದ್ರಿಯಾಣಿ ಹಯಾನ್ ಆಹುಹು ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತ ಭೋಕ್ತಾ ಇತ್ಯಾಹುರ್ ಮನೀಷಿಣಃ. ಇದು ಉಪನಿಷತ್ತಿನ ನೇರ 2 ಮಂತ್ರಗಳು, ಕಾವ್ಯಮಯವಾದ ಮಂತ್ರ. ಆತ್ಮಾನಂ ರಥಿನಂ ವಿದ್ಧಿ. ಈ ದೇಹ ಎನ್ನುವುದು ಒಂದು ರಥ. ಏಕೆಂದರೆ ಶರೀರಂ ರಥಮೇವತು. ರಥಕ್ಕೆ 2 ಚಕ್ರ ಇರುತ್ತೆ ಮತ್ತು 4 ಚಕ್ರವೂ ಇರುತ್ತೆ. 2 ಕಾಲುಗಳೇ 2 ಚಕ್ರಗಳು ಅಷ್ಟು ಹೇಳುತ್ತೆ. ಮಿಕ್ಕಿದ್ದು ನಾವು ಊಹಿಸಿಕೊಳ್ಬೇಕು ಹೇಗೆ ಅಂತ. ಸರಿ, ರಥ ಅಂದ ತಕ್ಷಣ ಈ ರಥಕ್ಕೆ ಒಬ್ಬ ಚಾರಿಯೇಟರ್ ಅಂದರೆ ರಥಿಕ, ರಥವನ್ನು ಓಡಿಸುವವನೊಬ್ಬ ಬೇಕಲ್ವಾ. ಮತ್ತು ಆ ರಥದ ಮೇಲೆ ಕುಳಿತು ಸವಾರಿ ಮಾಡೋ ಅಂದರೆ ರಥದ ಓನರ್ ಒಬ್ಬ ಬೇಕಲ್ವಾ. ಆ ರಥದ ಒಡೆಯ ಯಾರು? ಇದನ್ನು ಓಡಿಸುವವನು ಯಾರು? ರಥಿಕ ಯಾರು ಮತ್ತು ಸಾರಥಿ ಯಾರು ಅನ್ನೋದು ಪ್ರಶ್ನೆ. ಅದಕ್ಕೆ ಮಂತ್ರ ಹೇಳುತ್ತೆ, ಆತ್ಮಾನಂ ರಥಿನಂ ವಿದ್ಧಿ. ದೇಹವೇ ರಥ,
ಹಾಗಿದ್ರೆ ಇಲ್ಲಿರುವಂಥ ಈ ಜೀವಾತ್ಮ ಇದ್ದಾನಲ್ಲ, ಅವನೇ ಈ ದೇಹ ಎನ್ನುವಂಥ ರಥದ ಒಡೆಯ, ಅವನೇ ಓನರ್. ಈ ಓನರಲ್ಲಿ ಇಟ್ಟಂತಹ ಸಾರಥಿ ಯಾರು ಅಂತ ಕೇಳಿದರೆ, ಬುದ್ಧಿಂತು ಸಾರಥಿಂ ವಿದ್ಧಿ. ಬುದ್ಧಿಯೇ ಈ ದೇಹ ಎನ್ನುವಂಥ ರಥದ ಸಾರಥಿ. ಮೂರಾಯ್ತಲ್ಲಿಗೆ. ಸರಿ, ಈ ಸಾರಥಿಯ ಕೈಯಲ್ಲಿ ಇರುವಂಥ ಹಗ್ಗ ಯಾವುದಪ್ಪ ಅಂತ ಕೇಳಿದರೆ, ಮನಃ ಪ್ರಗ್ರಹಮೇವಚ. ಪ್ರಗ್ರಹ ಅಂದರೆ ರೋಪ್, ಹಗ್ಗ. ಈ ಕುದುರೆಗೆ ಕಟ್ಟಿದ್ದು ಅದರ ಒಂದು ತುದಿ ಇವನ ಕೈಯಲ್ಲಿದೆ, ಬುದ್ಧಿ ಕೈಯಲ್ಲಿದೆ, ಮತ್ತು ಇನ್ನೊಂದು ತುದಿ ಕುದುರೆಗಳಿಗೆ ಕಟ್ಟಿದ್ದಾನೆ. ಈ ಬುದ್ಧಿ ಎನ್ನುವಂಥ ಸಾರಥಿ ಮನಸ್ಸು ಎನ್ನುವಂಥ ಹಗ್ಗವನ್ನು ಹಿಡಿದು ಈ ಇಂದ್ರಿಯಗಳನ್ನು ನಿಗ್ರಹಿಸ್ತಾ ಇರ್ತಾನೆ ಹೀಗೆ ಅಂತ. ಮತ್ತು ಕುದುರೆಗಳು ಯಾವುವು ರೀ? ಇಂದ್ರಿಯಾಣಿ ಹಯಾನಾಹುಹು. 5 ಅಂತನಾದರೂ ಇಟ್ಕೊಳ್ಳಿ, 10 ಅಂತನಾದರೂ ಇಟ್ಕೊಳ್ಳಿ. ಹಾಗಾಗಿ ಈ ಒಂದೊಂದು ಇಂದ್ರಿಯ ಒಂದೊಂದು ಕುದುರೆ. ಕುದುರೆಗಳ ಸ್ವಭಾವ ಏನು? ಅದು ಅತ್ತಿತ್ತ ಹೋಗಬಾರ್ದು ಅಂತಲೇ ಕುದುರೆ ಕಟ್ತಾರೆ, ಹೀಗೆ ನೇರ ಅದರ ದಾರಿಯಲ್ಲಿ ಹೋಗಲಿ ಅಂತ. ಹಾಗಾಗಿ ಈ ಕುದುರೆಗಳು ಎಲ್ಲ ಕಡೆಗೆ ಹೋಗ್ತಾ ಇರ್ತವೆ. ಅವು ಹೋಗೋದಕ್ಕೊಂದು ರಸ್ತೆ ಬೇಕಲ್ವಾ? ಯಾವುದು ರಸ್ತೆ ಅಂತ ಕೇಳಿದರೆ, ವಿಷಯಾಂಸ್ತೇಷು ಗೋಚರಾನ್. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಮತ್ತು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಒಂದೊಂದಕ್ಕೆ ಒಂದೊಂದು ವಸ್ತುಗಳು, ಇಂದ್ರಿಯ ವಸ್ತುಗಳು. ಈ 5 ಜ್ಞಾನೇಂದ್ರಿಯಗಳಿಗೆ ವಿಷಯಗಳಾದರೆ, ಮತ್ತು ವಾಕ್, ಮಾತಿನಿಂದ, ವಾಗೀಂದ್ರಿಯದಿಂದ ನಾವೇನು ಮಾಡ್ತೇವೆ? ಶಬ್ದ ಉಚ್ಚಾರ ಮಾಡ್ತೇವೆ ಅಲ್ವಾ? ಮತ್ತು ಪಾಣಿ, ಕೈಯಿಂದ ಆದಾನ ತೆಗೆದುಕೊಳ್ಳೋದೇ ವಿಷಯ. ಪಾದದಿಂದ ಏನು ಮಾಡ್ತೇವೆ? ಗಮನಾಗಮನ, ಅದೇ ಅದರ ವಿಷಯ. ಮತ್ತು ಉಪಸ್ಥ ಅಂದರೆ ಜನನೇಂದ್ರಿಯ, ಇಂದ್ರಿಯ ಸುಖ, ಅದೇ ಅದರ ವಿಷಯ. ಮತ್ತು ಪಾಯು ಅಂದರೆ ಮಲವಿಸರ್ಜನೆಯ ದ್ವಾರ, ವಿಸರ್ಜನೆಯೇ ಅದರ ವಿಷಯ. ಹೀಗೆ ಈ 10 ಇಂದ್ರಿಯಗಳಿಗೆ ಒಂದೊಂದು ಇಂದ್ರಿಯ ಹೋಗೋದಕ್ಕೂ ಒಂದೊಂದು ದಾರಿ, ಆ ಶಬ್ದಗಳೇ ದಾರಿ. ಆದ್ದರಿಂದ ಇದನ್ನೆಲ್ಲವನ್ನು ಇಟ್ಟುಕೊಂಡು ಈ ರಥದ ಅಧಿಪತಿಯಾಗಿ, ಒಡೆಯನಾಗಿ ಅನುಭವಿಸುವನು ಯಾರು ಅಂದರೆ ಭೋಕ್ತಾ, ಅವನೇ ಜೀವಾತ್ಮ. ಹೀಗೆ ಕಾವ್ಯಮಯವಾಗಿ ಉಪನಿಷತ್ತು ನಾವು ನಮ್ಮ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಹೇಗೆ ನಿಗ್ರಹಿಸಬೇಕು ಅಂತ ಹೇಳುತ್ತೆ. ಅದರ ಜೊತೆಗೆ ಇಲ್ಲೊಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತೆ ಪರ್ಯಾಯವಾಗಿ ನಮಗೆ. ನಮ್ಮ ಬುದ್ಧಿ ಸಾರಥಿ, ಮನಸ್ಸು ಹಗ್ಗ. ಯಾವಾಗಲೂ ಸಾರಥಿಯ ಕೈಯಲ್ಲಿ ಹಗ್ಗ ಇರಬೇಕೇ ಅಷ್ಟೇ ಹೊರತು ಹಗ್ಗಕ್ಕೆ ಅಧೀನವಾಗಿ ಸಾರಥಿ ಇರಬಾರದು. ಅಂದರೆ ಮನಸ್ಸಿಗೆ ಅಧೀನವಾಗಿ ಬುದ್ಧಿ ಇರಬಾರ್ದು, ಬುದ್ಧಿಗೆ ಅಧೀನವಾಗಿ ಮನಸ್ಸು ಇರಬೇಕು ಎನ್ನುವಂಥ ಎಚ್ಚರಿಕೆಯ ಮಾತನ್ನು ಹೇಳುತ್ತೆ. ಇದು ಉಪನಿಷತ್ತಿನ ಭಾಷೆ. ನೇರವಾಗಿ ಹೇಳೋದಿಲ್ಲ. ನಿನಗೆ ಬುದ್ಧಿ ಇದ್ದರೆ ನಾನು ಏನು ಹೇಳಿದ್ದೇನೆ ಅನ್ನೋದನ್ನು ಕಣ್ಬಿಟ್ಟು ನೋಡು ಅನ್ನತ್ತೆ. ಸಾರಥಿಯ ಕೈಯಲ್ಲಿ ಹಗ್ಗ ಇದ್ದರೆ ಹೀ ಕ್ಯಾನ್ ಕಂಟ್ರೋಲ್ ದ, ಕುದುರೆಗಳನ್ನು ಕಂಟ್ರೋಲ್ ಮಾಡ್ತಾನೆ. ಆದರೆ ಹಗ್ಗ ಹೇಳಿದ ಹಾಗೆ ಸಾರಥಿ ಕೇಳ್ತಾನೆ ಅಂದರೆ ಕುದುರೆಗಳು ಹೇಳಿದಂಗೆ ಸಾರಥಿ ಕೇಳ್ತಾನೆ ಅಂತ ಅರ್ಥ. ಆದ್ದರಿಂದ ಪ್ರಶ್ನೆ ಇಷ್ಟೇ, ನೋಡು ಸಾರಥಿ, ನೀನು ಈ ಕುದುರೆಗಳನ್ನು ನಿನ್ನ ಕೈಯಲ್ಲಿ ಇರಿಸ್ಕೊಳ್ತೀಯೋ ಅಥವಾ ಕುದುರೆಗಳು ಹೇಳಿದ ಹಾಗೆ ನೀನು ಕೇಳ್ತೀಯೋ? ನೀನು ಹೇಳಿದ ಹಾಗೆ ಕುದುರೆಗಳು ಕೇಳಿದರೆ ಅದು ದಮ. ಅದು ಇಲ್ಲದೇ ಇದ್ದರೆ, ಕುದುರೆಗಳು ಹೇಳಿದ ಹಾಗೆ ನೀನು ಹಗ್ಗ ಲೂಸ್ ಬಿಡ್ತಾ ಹೋದರೆ ನಿನ್ನ ರಥ ಎಲ್ಲೋಗಿ ಮುಟ್ಟುತ್ತೋ ಗೊತ್ತಿಲ್ಲ, ಮದುವೆಗೋ ಮಸಣಕ್ಕೋ ಅಷ್ಟೇ. ಹೀಗೆ ಬಹಳ ಸುಂದರವಾಗಿ ಕಾವ್ಯಮಯವಾಗಿ ಆ ದಮದ ಬಗ್ಗೆ ವಿವರಣೆಯನ್ನು ವಿವೇಕ ಚೂಡಾಮಣಿ ಕೊಡುತ್ತೆ. ಇಲ್ಲಿಗೆ ಅದಕ್ಕೋಸ್ಕರ ಇಲ್ಲೊಂದು ಶಬ್ದ ಉಂಟು ಮೂಲ ಶ್ಲೋಕದಲ್ಲಿ, ಉಭಯೇಷಾಂ ಇಂದ್ರಿಯಾಣಾಂ ಅಂತ. ಎರಡೂ ತರಹದ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯ, ಎರಡನ್ನೂ ಸಹ ನಿಗ್ರಹಿಸುವುದಕ್ಕೆ ದಮ ಅಂತ ಹೆಸರು ಅಂತ. ಇಷ್ಟಾದ ಮೇಲೆ ಮುಂದೆ ಶಮ, ದಮ, ಉಪರತಿ ಮುಂದಿನ ಮಜಲು. 6 ನೋಡಬೇಕಲ್ಲ ನಾವು 3ನೇ ಮಜಲಲ್ಲಿ. ಉಪರತಿ ಅಂದರೆ ಏನು? ಬಾಹ್ಯ ಅನಾಲಂಬನಂ ವೃತ್ತೇ ಏಷೋ ಉಪರತಿರುತ್ತಮ ಅಂತ.
ಉಪರತಿ. ಈಗ ಶಮದಿಂದ ಮನಸ್ಸನ್ನು ನಿಗ್ರಹ ಮಾಡುವುದು ಹೇಗೆ ಅಂತ ನೋಡಿದ್ವಿ. ದಮದಿಂದ ಜ್ಞಾನೇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸೋದು ಹೇಗೆ ಅಂತ ನೋಡಿದ್ವಿ. ಇದಾದಮೇಲೆ ಆಯ್ತಲ್ಲ ಇನ್ನೇನುಂಟು ಅಂತಂದರೆ ಇಲ್ಲ, ಇನ್ನೂ ಅಂತುಂಟು. ಏನು ಅಂದರೆ ಹೊರಗಿನ ಯಾವುದೇ ಆಲಂಬನ ಇಲ್ಲದೇನೂ ಈ ಮನಸ್ಸಿನ ವೃತ್ತಿ ಉಂಟಲ್ಲ ಅದನ್ನು ತಡೆಯುವಂತಹದ್ದು ಉಪರತಿ ಅಂತ. ಇದನ್ನು ಶಾಸ್ತ್ರದ ಪರಿಭಾಷೆಯಲ್ಲಿ ನೇರವಾಗಿ ಒಂದೇ ಶಬ್ದದಲ್ಲಿ ಹೇಳಬೇಕು ಅಂದರೆ ವಿಕ್ಷೇಪಾಭಾವ ಉಪರತಿ ಅಂತ. ಅಂದರೆ ಹೀಗಂದ್ರೆ ಏನು ಅಂದರೆ ವಿಕ್ಷೇಪ ಅಂದರೆ ಮನಸ್ಸು ಅತ್ತಿಂದಿತ್ತ ಇತ್ತಿಂದತ್ತ ಸಂಚರಿಸೋದು, ಅದಿಲ್ಲದೆ ಒಂದೇ ಕಡೆಗೆ ನಿಂತು ಬಿಡಬೇಕಂತೆ. ಅದಕ್ಕೆ ಉಪರತಿ ಅಂತ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಹೇಗೆ ಅಂದರೆ ಒಂದು ಸರೋವರ ಇದೆ. ಆ ಸರೋವರಕ್ಕೆ 4-5 ಕಾಲುಗಳಿವೆ ನೀರು ಹರಿದು ಬರೋದಕ್ಕೆ. ಆ ನೀರು ಹರಿದು ಬರ್ತಾ ಇದ್ದರೆ ಕಾಲುವೆಗಳ ಮೂಲಕ ಅದು ಉಪರತಿ ಅಲ್ಲ. ಆ ಹರಿದು ಬರುವ ಎಲ್ಲ ಕಾಲುವೆಗಳ ಮುಖ್ಯವಾದ ದ್ವಾರವು ಬಂದಾಗ್ಬಿಡ್ಬೇಕು. ಆಗೇನಾಗುತ್ತೆ, ಕೆರೆಯ ನೀರು ಹಾಗೇನೆ ನಿಂತಿರುತ್ತಲ್ಲ ತಟಸ್ಥವಾಗಿ. ಅದೇನೇ ಉಪರತಿ. ಅದು ಹರಿಬಾರದು, ಹರಿದ್ರೆ ಉಪರತಿ ಅಲ್ಲ, ಹರಿಯದೇ ಹಾಗೇನೆ ನಿಂತರೆ ಅದು ಉಪರತಿ. ಈ ಶಬ್ದ ಎಲ್ಲ ಹೇಳೋದಕ್ಕೆ ಮತ್ತು ಕೇಳೋದಕ್ಕೆ ಸುಲಭ. ಯಾಕೆಂದರೆ ಇವೆಲ್ಲ ಸಾಧನೆಗೆ ಸಂಬಂಧಪಟ್ಟಿದ್ದು, ಪ್ರಾಥಮಿಕ ಹಂತದ ಸಾಧನೆ. ಬೇಕಾದ್ರೆ ಮನೆಗೆ ಹೋಗಿ ಒಂದು 10 ನಿಮಿಷ ಪ್ರಯತ್ನ ಮಾಡಿ ನೋಡಿ, ಒಂದು 10 ಸೆಕೆಂಡ್ ನಾನೇನಾದರೂ ಈ ಸ್ಥಿತಿಯಲ್ಲಿ ನನ್ನ ಮನಸ್ಸನ್ನು ನಿಲ್ಲಿಸಬಲ್ಲನ ಅಂತ ಒಂದು ಅಭ್ಯಾಸ, ಟ್ರಯಲ್ ಏನಂತ. ಆ 9ನೇ ಸೆಕೆಂಡ್ ಆಗೋಷ್ಟೊತ್ತಿ ನಮಗೆ ಗೊತ್ತಿಲ್ಲದೇ ಅದು ಆಚೆ ಹೋಗಿರುತ್ತೆ ಅದು ಹೀಗೆ ಅಂತ. ಹೀಗೆ ಆ ಉಪರತಿ ಅನ್ನೋದುಂಟಲ್ಲ, ಉಪರತಿ ಅದೇ ಸಂಪೂರ್ಣವಾಗಿ ಅದು ಹಾಗೆ ನಿಂತು ಬಿಡಬೇಕು ಹೀಗೆ ಅಂತ. ಸ್ವಲ್ಪನೂ ಅದು ಕಂಪಿಸಕೊಡೋದು ಹೇಗೆ ಅಂತ. ನಿಗೃಹೀತೇಷು ಬಹಿರಿಂದ್ರಿಯೇಷು ಅಂತಸ್ಥಂ ಮನಃ ನ ಬಾಹ್ಯಾಕಾರೇಣ ಪರಿಣಮತ ಇತಿ ಭಾವ. ಯಾಕೆಂದರೆ ಇಂದ್ರಿಯಗಳ ಮೂಲಕ ಅದು ಹೊರಗೆ ಹೋಗ್ಲಿಕ್ಕೆ ಶುರುವಾಯಿತು ಅಂದರೆ ಮನಸ್ಸು ಹೋಗಿ ಆ ಇಂದ್ರಿಯಗಳ ಆಕಾರವನ್ನೇ ತಾಳ್ತಾ ಅದು ಅಲ್ಲೇನೇ ಇರುತ್ತೆ ಅಷ್ಟೇ ಹೊರತು ಮತ್ತೆ ವಾಪಸ್ ಬರೋದಿಲ್ಲ. ಹಾಗಾಗಿ ಅದು ಹೋಗುವಂತಹ ಆ ಹೋಲ್ ಏನಿದೆ ಅದನ್ನು ಕ್ಲೋಸ್ ಮಾಡೋದು, ಹಾಗೆ ಒಳಗಡೆ ನಿಂತಿರಬೇಕು ಅದು ಹೀಗೆ ಅಂತ. ನಿಂತರೂ ಸಹ ಅದು ಹಿಂದ್ಗಡೆ ಬಾಗಿಲಿಂದ ಹೋಗುತ್ತೆ. ಅಂದರೆ ನಿಂತರೂ ಅಂದರೆ ಈ ಹೊರಗಿನ ಜ್ಞಾನೇಂದ್ರಿಯಗಳನ್ನು ನಾವು ಕಣ್ಣು ಮುಚ್ಕೊಂಡು ಹೀಗೆ ಕೂತಿರ್ತೀವಂತೆ ಅಂದ್ಕೊಳ್ಳಿ. ನಾನು ಕಣ್ಣು ಮುಚ್ಚಿದೆ ಏನು ಕಾಣೋದಿಲ್ವಲ್ಲ, ಇಲ್ಲ, ನಾವು ಕಣ್ಣು ಮುಚ್ಚದೇ ಇರುತ್ತಲ್ಲ, ಮುಚ್ಚೋದಕ್ಕಿಂತ ಮೊದಲೇ ಮನಸ್ಸು ವಿಷಯಗಳತ್ತ ಹೋಗಿರುತ್ತೆ. ಅಥವಾ ಆಗಲೂ ಹೋಗಿಲ್ಲ ಅಂತ ಇಟ್ಕೊಳ್ಳಿ, ಅದಕ್ಕೇನು ಹೊರಗೆ ಹೋಗೋದಕ್ಕೆ ಬಹಳಷ್ಟು ಉಪಾಯಗಳನ್ನು ಕಂಡುಕೊಂಡಿರುತ್ತೆ ಮನಸ್ಸು. ಹೊರಗೆ ಹೋಗಲಿಲ್ಲ ಮನಸ್ಸು ಕಣ್ಣಿನ ಮೂಲಕ, ನಿನ್ನೆ ದಿವಸ ಯಾವುದನ್ನು ಅನುಭವಿಸಿತ್ತಲ್ಲ ಅದನ್ನು ಮೆಲ್ಕು ಹಾಕತ್ತೆ ಅದು. ಹೊರತೂ ಸುಮ್ಮನೆ ಇರೋ ಅಂದರೆ ಇರೋದಿಲ್ಲ ಅದು. ಇದು ಪ್ರಾಕ್ಟಿಕಲ್ಲಾಗಿ ನೋಡಿ ಹೌದಾ ಅಲ್ವಾ ಅಂತ. ಯಾಕೆಂದರೆ ಅದು ಸುಳ್ಳು ಹೇಳೋದಿಲ್ಲ ಶಾಸ್ತ್ರ. ಒಟ್ಟಾರೆ ತಾತ್ಪರ್ಯ ಏನು ಅಂದರೆ ಆ ಮನಸ್ಸನ್ನು ನಿಗ್ರಹಿಸುವುದು ಬಹಳ ಕಷ್ಟ ಅಂತ. ಆದರೆ ವೇದಾಂತದ ದಾರಿಯಲ್ಲಿ ಸಾಗುವ ತೀವ್ರ ಸಾಧಕನಿಗೆ ಅದು ಅನಿವಾರ್ಯ. ಅಷ್ಟು ಹಿನ್ನೆಲೆಯಲ್ಲಿ ಉಪರತಿ ಉತ್ತಮ ಅಂತ. ಇಷ್ಟಾದ ಮೇಲೆ ಮುಂದೆ 4ನೇ ಮಜಲು ತಿತಿಕ್ಷಾ ಅಂತ. ಏನು ತಿತಿಕ್ಷಾ ಅಂದರೆ ಯದಾ ಬಾಹ್ಯಂ ನಾಲಂಬತೆ ಚಿತ್ತಂ ತದಾ ಶೀತೋಷ್ಣಾದಿ ದ್ವಂದ್ವಸ್ಯ ಅಪ್ರತೀಯಮಾನತ್ವಾತ್ ಕರ್ಮಫಲಾದಿವಶಾತ್ ತತ್ ಪ್ರಸಕ್ತಾವಪಿ ತತ್ಸಹನರೂಪಾ ತಿತಿಕ್ಷಾ ಸಿದ್ಧ್ಯತೀತಿ ಆಹ. ಯಾವಾಗ ಮನಸ್ಸು ಹೀಗೆ ಸಂಪೂರ್ಣ ಒಳಗಡೆಯಿಂದ ಹಾಗೆ ನಿಲ್ಲೋದಕ್ಕೆ ಅಭ್ಯಾಸ ಪಡೆದಿರುತ್ತೋ ಆಗ ಅವನಿಗೆ 4ನೇದಾದ ತಿತಿಕ್ಷಾ ಎನ್ನುವಂಥ ಮಜಲು ಸಿದ್ಧಿಸತ್ತೆ. ಆ ಮಜಲು ಹೇಗಿದೆ ಅಂದರೆ ಬಹಳ ಸುಂದರವಾದ ಒಂದು ಶ್ಲೋಕ ಇದು. ನಾವು ತಿತಿಕ್ಷಾ ಎನ್ನುವ ಶಬ್ದವನ್ನು ಬಹಳಷ್ಟು ಜನ ಕೇಳಿರೋದಿಲ್ಲ, ಕೇಳಿದರೂ ಅದರ ಅರ್ಥ ಏನು ಅಂತ ನಮ್ಗೆ ಗೊತ್ತಿರೋದಿಲ್ಲ ಹೇಗೆ ಅಂತ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ.
ಇದರ ಅರ್ಥ ಹೀಗೆ, ಏನೇ ದುಃಖ ಬಂದರೂ ಸಹ ಸಹಿಸು. ಹೇಗೆ ಸಹಿಸಬೇಕು ಅಂದರೆ, ಬಂದಂತಹ ದುಃಖವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಯಾವುದೇ ಪ್ರತೀಕಾರವನ್ನು ಮಾಡಬಾರದು. ಅಪ್ರತೀಕಾರಪೂರ್ವಕಂ ಅಂತ ಅದಕ್ಕೋಸ್ಕರ ಹೇಳಿದ್ದೇವೆ. ಮತ್ತಷ್ಟೇ ಅಲ್ಲ, ಅಯ್ಯೋ ನಾನು ಇದಕ್ಕಿನ್ನ ಹೋಗಲಾಡಿಸಿಕೊಳ್ಳೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ದಿದ್ದರೆ ಆ ದುಃಖ ಹೋಗ್ತಿತ್ತೇನೋ ಅಂತ ಆಮೇಲೆ ಪಶ್ಚಾತ್ತಾಪ ಪಡಬಾರದು. ಚಿಂತಾ ವಿಲಾಪರಹಿತಂ. ಇದನ್ನು ಈ 3 ಮಜಲುಗಳಿವೆ, ಇದಕ್ಕೆ ತಿತಿಕ್ಷಾ ಅಂತ ಹೆಸರು. ಸಹನಂ ಸರ್ವ ದುಃಖಾನಾಂ, ಎಲ್ಲ ತರಹದ ದುಃಖ ಅದನ್ನು ಸಹಿಸು. ಅಲ್ಲ, ನಾವು ಸಹಿಸ್ತೇವಲ್ಲ, ಚಳಿಗಾಲದಲ್ಲಿ ಚಳಿ ಸಹಿಸ್ತೇವೆ, ಬೇಸಿಗೆಯಲ್ಲಿ ಬಿಸಿಯನ್ನು ಸಹಿಸ್ಕೊಳ್ತೇವೆ, ಮಳೆಗಾಲದಲ್ಲಿ ಮಳೆಯನ್ನು ಸಹಿಸ್ತೇವೆ. ನಮಗೂ ಸುಮಾರು ತಿತಿಕ್ಷಾ ಅಭ್ಯಾಸ ಆಗಿದೆ ರೀ. ಇದನ್ನು ಕೇಳಿದ ತಕ್ಷಣ ನಾವು ಉತ್ತರ ಹೇಳ್ತೇವೆ ಅಂತ ಗೊತ್ತು ಭಗವತ್ಪಾದರಿಗೆ. ಅದಕ್ಕೋಸ್ಕರ ಮುಂದಿನ ಶಬ್ದ ಹೇಳ್ತಾರೆ, ಅಪ್ರತೀಕಾರಪೂರ್ವಕಂ. ಏನೂ ಪ್ರತೀಕಾರವನ್ನು ಮಾಡದೆ ನೀನು ಸಹಿಸ್ತೀಯ ಇವುಗಳನ್ನು ಅಂತ ಪ್ರಶ್ನೆ. ಇಲ್ಲ, ನಾವು ಪ್ರತೀಕಾರ ಮಾಡಿ ಸಹಿಸ್ತೇವೋ ಮಾಡದೆ ಸಹಿಸ್ಕೊಂಡಿರ್ತೇವೋ? ಉದಾಹರಣೆ ನೋಡಿ, ಬೇಸಿಗೆಯಲ್ಲಿ ತುಂಬ ಸೆಕೆ, ಫ್ಯಾನ್ ಹಾಕ್ರಿ. ಈ ಪ್ರತೀಕಾರ ಹೌದಾ ಅಲ್ವೋ? ಹೌದು ತಾನೆ? ಫ್ಯಾನ್ ಹಾಕ್ಕೊಂಡು ಆ ಗಾಳಿಯನ್ನು ಅನುಭವಿಸ್ತಾ ಸೆಕೆಯನ್ನು ಹೋಗಲಾಡಿಸಿಕೊಂಡ್ರೆ ಅದು ಅಪ್ರತೀಕಾರಪೂರ್ವಕವಾದ ತಿತಿಕ್ಷೆ ಅಲ್ಲ, ಪ್ರತೀಕಾರಪೂರ್ವಕವಾದ ತಿತಿಕ್ಷೆ. ಇದು ನಮಗೆ ಬೇಕಾಗಿಲ್ಲ. ಹಾಗೆ ಚಳಿಗಾಲದಲ್ಲಿ ಚಳಿನೂ ಸಹಿಸ್ತೇವಲ್ಲ? ಹೌದು ಸ್ವಾಮಿ, ಸಹಿಸ್ತೀರಿ. ಎಷ್ಟು ಸ್ವೆಟ್ರ್ ಹಾಕ್ಕೊಂಡಿರ್ತೀರಿ ಗೊತ್ತಾ? ಯಾಕೆ ಸ್ವೆಟ್ರ್ ಹಾಕ್ಕೊಂಡ್ರಿ? ಸ್ವೆಟ್ರ್ ಹಾಕ್ಕೊಂಡು ಚಳಿಯನ್ನು ಹೋಗಲಾಡಿಸಿಕೊಂಡ್ರೆ ಅದು ಪ್ರತೀಕಾರಪೂರ್ವಕವಾಗಿ ಚಳಿಯನ್ನು ಹೋಗಲಾಡಿಸಿಕೊಂಡ ಹಾಗೆ. ಅದು ಇಲ್ಲದೇನೆ, ಅದಕ್ಕೋಸ್ಕರ ಅಪ್ರತೀಕಾರಪೂರ್ವಕಂ ಅಂತ. ಇದನ್ನು ನಾವು ಮಾಡ್ತೇವಾ? ಇಲ್ಲ. ಮತ್ತಷ್ಟೇ ಅಲ್ಲ, ಅಕಸ್ಮಾತ್ತಾಗಿ ನಾವೇನೋ ಒಂದು ಬಹಳ ಕಷ್ಟದ ಪರಿಸ್ಥಿತಿಗೆ ಒಳಗಾದ್ವಿ, ಆ ಕಷ್ಟವನ್ನು ನಾವು ಅನುಭವಿಸಲೇಬೇಕಾಯಿತು, ಅನುಭವಿಸಿದ್ವಿ. ಆಮೇಲೆ ನಮಗೆ ಬರುತ್ತೆ, ಛೇ, ನಾನು ಆವತ್ತು ಹೀಗೆ ಮಾಡಿದ್ದಿದ್ದರೆ ಇಷ್ಟೆಲ್ಲ ಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ ಅಂತ ಚಿಂತೆ. ಮತ್ತು ಕೆಲವು ಸಲ ಅಳುತ್ತೇವೆ ನಾವು, ಅದನ್ನು ಹೋಗಲಾಡಿಸಿಕೊಳ್ಳಿಕ್ಕೆ ಆಗಲಿಲ್ವಲ್ಲ ಅಂತ. ಚಿಂತೆಯೂ ಇರಬಾರ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೋದನ, ಆಕ್ರಂದನ, ವಿಲಾಪ ಯಾವುದೂ ಇರಕೂಡ್ದು. ನನಗೇನೂ ಆಗಲಿಲ್ಲ ಅನ್ನೋ ತರಹ. ತುಂಬ ಸೆಕೆ ಆಯಿತಾ? ನನಗೇನೂ ಆಗಲಿಲ್ಲ. ತುಂಬ ಚಳಿ ಆಯಿತಾ? ನನಗೇನೂ ಆಗಲಿಲ್ಲ. ತುಂಬ ಮಳೆಯಲ್ಲಿ ನೆನೆದ್ನ? ನನಗೇನೂ ಆಗಲಿಲ್ಲ. ಹೇಗೆ ಅಂದರೆ ಒಂಥರ ಕಲ್ಗುಂಡು. ಇದನ್ನು ಕೇಳಿ ಆದಮೇಲೆ ನಮಗನ್ನಿಸ್ತದೆ, ಪರವಾಗಿಲ್ಲ, ಯಾರು ಮಾಡಲಿ ಸರ್, ಅವ್ರಿಗೆ ನಾವು ಕೈ ಮುಗಿದು ಬಿಡ್ತೇವೆ. ಇದನ್ನು ಅಷ್ಟೇ, ನಮ್ಮದು ಅದೇ ಸಾಧನೆ. ಇದು ತಿತಿಕ್ಷಾ. ನಾನು ಹಿಂದೆ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಘಟನೆಯನ್ನು ಉಲ್ಲೇಖ ಮಾಡಿದ್ದೇನೆ. ಮಹಾರಾಷ್ಟ್ರದ ಸಂತ ಜ್ಞಾನೇಶ್ವರರು ಅಂತ. ತಿತಿಕ್ಷಾ, ಸಹಿಸು. ನನಗೆ 2 ಜನ ಸಂತರ ಘಟನೆ ನೆನಪಿಗೆ ಮತ್ತೆ ಬರ್ತದೆ, ಅದನ್ನು ಹೇಳಿದ್ದೇನೆ. ಆದರೂ ಸಹ ಈ ಘಟನೆ ಮತ್ತೆ ನೆನಪಿಸ್ತೇನೆ. ಯಾಕೆಂದರೆ ಈ ಶ್ಲೋಕಕ್ಕೆ ಅವೆಲ್ಲ ಕಥಾರೂಪವಾದ ವ್ಯಾಖ್ಯಾನ ಇದ್ದ ಹಾಗೇನೆ. ಸಂತ ಜ್ಞಾನೇಶ್ವರರು ಮಹಾರಾಷ್ಟ್ರದ ಸಾಧಕ ಶ್ರೇಷ್ಠರಲ್ಲಿ ಒಬ್ಬರು. ಅವರು ಪ್ರತಿದಿನವೂ ತಮ್ಮ ಆಶ್ರಮದಿಂದ ಗೋದಾವರಿ ನದಿಗೆ ಹೋಗ್ತಿದ್ರಂತೆ ಬೆಳಗಾತ ಸ್ನಾನ ಮಾಡೋದಕ್ಕೆ. ಒಬ್ಬ ಚೇಷ್ಟೆ ಮಾಡುವ ಮನುಷ್ಯ ಅವತ್ತು ಕಟ್ಟೆ ಮೇಲೆ ಕುಳಿತಿದ್ದ. ಹೊತ್ತೋಗ್ತಾ ಇರಲಿಲ್ಲ ಅವನಿಗೆ. ಬೆಳಗ್ಗೆ ಎದ್ದು ವೀಳ್ಯದೆಲೆ ಹಾಕ್ಕೊಂಡು ಅಗಿತಾ ಇದ್ದ. ದಿನವೂ ಇವ್ರು ನೋಡ್ತಿದ್ದ, ಇಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಬರ್ತಾರಲ್ಲೇ ಗೋದಾವರಿ ನದಿಯಿಂದ ಇವರು, ನೋಡೋಣ ಇವರು ಎಷ್ಟು ಸಹನೆಯಿಂದ ಇರ್ತಾರೆ ನೋಡೋಣ ಅಂಥೇಳಿ ಅವರು ಬರುವಾಗ ಅವ್ರ ಕಾಲ ಮೇಲೆ ಉಗ್ದ. ವೀಳ್ಯದೆಲೆ ಹಾಕ್ಕೊಂಡವನು ಅವ್ರ ಕಾಲ ಮೇಲೆ ಉಗ್ದ. ಅವ್ರಿಗೇನು ತಡ ಮಾಡಲಿಲ್ಲ, ಸೀದಾ ವಾಪಸ್ ಹೋದರು, ಮತ್ತೆ ಸ್ನಾನ ಮಾಡಿ ಬಂದರು. ಅವನಿಗೆ ಅನ್ನಿಸ್ತು, ಇವಾಗ ಬರ್ತಾರೆ ಮತ್ತೆ ಉಗಿಬೇಕು ಅಂಥೇಳಿ ಇವಾಗ ಸ್ವಲ್ಪ ಮೇಲಕ್ಕೆ ಉಗ್ದ. ನೋ ರಿಯಾಕ್ಷನ್.
ಮತ್ತು ವಾಪಸ್ ಸ್ನಾನ ಮಾಡಿ ಬಂದರು, ಇವನು ಮತ್ತು ಉಗ್ದ. ಹೀಗೆ ಸುಮಾರು ಮಧ್ಯಾಹ್ನದವರೆಗೂ ಇದೇ ಪ್ರಕ್ರಿಯೆ. ಇವನು ವೀಳ್ಯದೆಲೆ ಹಾಕ್ಕೊಂಡು ಅಗಿತಾ ಇದ್ದಾನೆ, ಉಗಿತಾ ಇದ್ದಾನೆ ಅವ್ರ ಮೈ ಮೇಲೆ. ಅವ್ರು ಹೋಗ್ತಾ ಇದ್ದಾರೆ, ಸ್ನಾನ ಮಾಡಿ ಬರ್ತಾ ಇದ್ದಾರೆ. ನಾವು ಆದರೆ ಏನು ಮಾಡ್ತಿದ್ವಿ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಳ್ಳೋಣ. ಮಧ್ಯಾಹ್ನ ಆಗುವಷ್ಟು ಹೊತ್ತಿಗೆ ಅವನು ಬದಲಾವಣೆ ಆದನೇ ಅಷ್ಟೇ ಹೊರತನೂ ಸಹ ಇವರಲ್ಲಿ ಏನೇ ವಿಕಾರ ಆಗಲಿಲ್ಲ, ಬದಲಾವಣೆಯೂ ಆಗಲಿಲ್ಲ. ಮತ್ತು ಅವರು ನದಿ ಗೋದಾವರಿ ಹೋಗ್ತಾನೆ ಇದ್ದರು, ಬರ್ತಾನೆ ಇದ್ದರು. ಕೊನೆಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಇವನಿಗೆ ಉಗಿದು ಇವನಿಗೆ ಸುಸ್ತಾಯಿತು ಅಷ್ಟು ಹೊರತು ಅವರಿಗೇನು ಬದಲಾವಣೆ ಆಗಲಿಲ್ಲ. ಕೊನೆಗೆ ನನ್ನಿಂದ ತಪ್ಪಾಯಿತು, ನಾನು ತಪ್ಪು ಮಾಡಿದೆ ಅಂತ ಕಾಲಿಗೆ ಬಿದ್ದ. ಆಗ ಅವರು ಹೇಳಿದ್ದು ಒಂದೇ ಮಾತು, ಇಲ್ಲಪ್ಪ ನೀನೇನೂ ತಪ್ಪು ಮಾಡಲಿಲ್ಲ. ಯಾಕೆಂದರೆ ನೀನು ಈ ಕೆಲಸವನ್ನು ಮಾಡದೇ ಇದ್ದಿದ್ದರೆ ನಾನು ಪ್ರತಿದಿನದಂತೆ ಒಂದೇ ಸಲ ಆ ಗೋದಾವರಿಯಲ್ಲಿ ಸ್ನಾನ ಮಾಡ್ತಿದ್ದೆ. ನಿನ್ನಿಂದಾಗಿ ಇವತ್ತು ಎಷ್ಟೊಂದು ಸಲ ನಾನು ಗೋದಾವರಿಯಲ್ಲಿ ಸ್ನಾನ ಮಾಡುವ ಹಾಗಾಯ್ತಲ್ಲ. ಸಹಿಸಿಕೊಳ್ಳುವಿಕೆ ತಿತಿಕ್ಷ ಅಂದರೆ ಲಿಟ್ರರ್, ಅಂದರೆ ವರ್ಬಲ್ ಮೀನಿಂಗ್ ಕೇಳಿದ್ದಾರೆ ಅವರು. ಸಹಿಸಿಕೊಳ್ಳುವುದು. ಈ ಸಹಿಸಿಕೊಳ್ಳುವಿಕೆ ಕೈಲಾಗದೇ ಇದ್ದು ಸಹಿಸಿಕೊಳ್ಳುವಿಕೆ ಅಲ್ಲ. ಮಜಲ್ ಪವರ್ ಇರುತ್ತೆ, ಆದರೆ ಮನಸ್ಸು ಒಳಗಡೆಯಿಂದ ಕಂಟ್ರೋಲ್ ಇರುತ್ತೆ. ನಾವು ಕೆಲವು ಸಲ ಸಹಿಸ್ಕೊಳ್ತೇವೆ, ನಮಗಿಂತ ಬಲಾಢ್ಯ ಬಂದು ನಮಗೆ 4 ತಟ್ಟಿದ್ರೆ ಸಹಿಸ್ಕೊಳ್ತೇವೆ. ಯಾಕೆಂದರೆ ಅವನಿಗಿರೋ ಮಜಲ್ ಪವರ್ ನಮಗಿಲ್ಲ. ವಾಪಸ್ ಹೊಡೆದ್ರೆ ಮತ್ತೆ 4 ಬೀಳುತ್ತೆ ನಮಗೆ ಅಂತ. ಅದು ತಿತಿಕ್ಷೆ ಅಲ್ಲ. ಈ ಸೂಕ್ಷ್ಮವನ್ನು ನಾವು ಮರಿಬಾರದು. ಪ್ರತಿಕ್ರಿಯಿಸುವ ಶಕ್ತಿ ಉಂಟು, ಅದಕ್ಕೋಸ್ಕರ ಹೇಳ್ತಾರೆ ಅಪ್ರತೀಕಾರಪೂರ್ವಕಂ. ಇದು ತಿತಿಕ್ಷಾ, ಪ್ರತಿಕ್ರಿಯಿಸಲೇಬಾರದು ಹೇಗೆ ಅಂತ ನೋಡಿ. ವೇದಾಂತದ ಪ್ರಾಥಮಿಕ ಮಜಲುಗಳೇ ಇಷ್ಟು ಕಷ್ಟ. ಮತ್ತಷ್ಟೇ ಅಲ್ಲ, ಈ ಮಜಲಲ್ಲಿ ಹೋಗಬೇಕಿದ್ರೆ ಅವನಿಗೆ ಅಂಥ ಒಂದು ಹೃದಯ ವೈಶಾಲ್ಯತೆ ಬಂದಿರ್ತದೆ. ಮುಂದಕ್ಕೆ ಹೋಗುವಾಗ ಅವನ ಆ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ. ಲೋಕದ ಸಾಮಾನ್ಯ ಜನರು ಇದನ್ನು ಅರ್ಥ ಮಾಡಿಕೊಳ್ಳಲಾರರು. ಮಾಧ್ಯಮದವರಿಗೆ ಅರ್ಥ ಆಗೋದಿಲ್ಲ, ಪತ್ರಿಕೋದ್ಯಮಿಗಳಿಗೆ ಅರ್ಥ ಆಗೋದಿಲ್ಲ, ಸಾಹಿತಿಗಳಿಗೂ ಅರ್ಥ ಆಗೋದಿಲ್ಲ, ಯಾರಿಗೂ ಅರ್ಥ ಆಗೋದಿಲ್ಲ. ಅದು ಅರ್ಥ ಆಗೋದು ಯಾರಿಗಂದರೆ ಅವನ ಹಾಗೆ ಇರುವಂಥ ಇನ್ನೊಬ್ಬ ಜ್ಞಾನಿಗೆ. ಹಾಗಾಗಿ ಆ ತಿತಿಕ್ಷಾ ಅನ್ನೋದುಂಟಲ್ಲ, ಅದು ಬಹಳ ದೊಡ್ಡ ಗುಣ. ನಮ್ಮ ಇತಿಹಾಸದಲ್ಲಿ ಬೇಕಷ್ಟು ಸಿಗುತ್ತೆ ನಮಗಿಂಥದ್ದು. ಆದರೆ ನಾವು ಅದನ್ನು ಕಣ್ಣೆತ್ತಿ ನೋಡೋದಿಲ್ಲ, ಕಣ್ಣು ಬಿಟ್ಟು ನೋಡೋದಿಲ್ಲ ನಾವು. ಹಾಗೆ ಅಂತ ಇನ್ನೊಂದು ಘಟನೆ, ಒಬ್ಬ ಸಾಧು ಪ್ರತಿದಿನವೂ ಒಂದು ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದ. ಈ ಘಟನೆಯೂ ಪ್ರಾಯಶಃ ನಾನು ಹೇಳಿದ ನೆನಪು. ಹೇಳಿದ್ದಿದ್ದರೆ ಇನ್ನೊಮ್ಮೆ ಕೇಳಿದ್ದು ಅಂತ, ಹೇಳದೇ ಇದ್ದರೆ ಅದು ಹೊಸ್ತು ಅಂತ ಅಂದ್ಕೊಳ್ಳಿ ಅಷ್ಟೇ. ಹೇಳಿದ್ದಿದ್ದರೆ ಪುನಃಸ್ಮರಣೆ ಅಂತ. ಭಿಕ್ಷೆ ಬೇಡುವಾಗ ಎಲ್ಲರ ಮನೆಗೂ ಹೋಗ್ತಿದ್ದ ಅವನು. ಒಂದು ಕ್ಷಣಕಾಲ ಮನೆ ಎದುರಿನಲ್ಲಿ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಿದ್ದ. ಏಕೆಂದರೆ ಈ ಸನ್ಯಾಸಿಗಳಿಗೆ ಸ್ವತಃ ಆಹಾರವನ್ನು ಬೇಯಿಸಿ ತಿನ್ನುವ ಅಧಿಕಾರ ಇಲ್ಲ. ಅವರನ್ನು ಕಾಪಾಡಬೇಕಾದದ್ದು ಗೃಹಸ್ಥರ ಕರ್ತವ್ಯ. ಇದು ಗೊತ್ತಿಲ್ಲದೆ ಇರುವಂತಹ ಒಬ್ಬಾಕೆ ಹೆಣ್ಣು ಮಗಳು ಏನು ಮಾಡ್ತಾ ಇದ್ಲು ಅಂದರೆ, ಪ್ರತಿದಿನವೂ ಅವನು ನಮ್ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಬರ್ತಾನಲ್ಲ, ಅವಳು ಸ್ವಲ್ಪ ಹೈಟೆಕ್ ಹೆಣ್ಣು ಮಗಳಾಗಿದ್ಳು. ತನ್ನ ಮನೆಯ ಮುಂದೆ ಒಬ್ಬ ಕಾವಿ ಬಟ್ಟೆಯ ಸನ್ಯಾಸಿ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳೋದು ಅವಳಿಗೆ ಇನ್ಸಲ್ಟ್. ಯಾಕೆಂದ್ರೆ ನಮಗೆ ಯಾವಲ್ಲೂ ಹಾಗೆ, ನಾವು ಈ ಲೌಕಿಕವಾಗಿ ಮೇಲಕ್ಕೆ ಹೋದಾಗ ಈ ಆಧ್ಯಾತ್ಮಿಕವಾದ ವಿಚಾರಗಳನ್ನೆಲ್ಲ ಬಹಳ ಅಸಡ್ಡ ಭಾವನೆಯಿಂದ ನಾವು ನೋಡ್ತೇವೆ. ಆದರೆ ಆ ಆಧ್ಯಾತ್ಮಿಕವಾಗಿ ಎತ್ತರವಾಗಿ ಹೋದವನು ಈ ಲೌಕಿಕ ವಿಚಾರಗಳನ್ನು ಅಸಡ್ಡ ಭಾವನೆಯನ್ನು ನೋಡೋದಿಲ್ಲ, ಅವನು ಉಪೇಕ್ಷೆ ಮಾಡ್ತಾನೆ ಅಷ್ಟೇ. ಆದರೆ ಇವರು ಅದನ್ನು ಏನು ಮಾಡ್ತಾರೆ, ಅಸಡ್ಡೆ ಮಾಡ್ತಾರೆ. ಹಾಗಿರುವಂಥ ಒಬ್ಬಾಕೆ ತಾಯಿ ಪ್ರತಿದಿನವೂ ಅವನು ಭಿಕ್ಷೆ ಬೇಡಲಿಕ್ಕೆ ಎಲ್ಲರ ಮನೆಗೆ ಹೋಗುವ ಹಾಗೆ ಅವ್ರ ಮನೆಗೂ ಹೋಗ್ತಿದ್ದ. ಎಲ್ಲರೂ ಪಾಪ ಅವ್ರ ಮನೆಯಲ್ಲಿ ಮಾಡಿದ್ದನ್ನು ಒಂದೊಂದು ಹಿಡಿ ಅನ್ನವನ್ನು ಸಾಂಬಾರನ್ನು ಹಾಕ್ತಿದ್ರು ಅವನ ಪಾತ್ರೆಗೆ. ಕೈ ಮುಗಿದು ಅವ್ರ ಪಾಡಿ ಅವ್ರು ಹೋಗ್ತಾಯಿದ್ರು. ಅವನು ಏನೂ ನಿರೀಕ್ಷಣೆ ಮಾಡ್ತಿರಲಿಲ್ಲ ಅಲ್ಲ ಅವನು ಅಷ್ಟೇ. ಅದು ಒಂದು ಹೊತ್ತು ಮಾತ್ರ ಭಿಕ್ಷೆ ಕೇಳ್ತಿದ್ದ, ಸಂಜೆ ಇಲ್ಲ, ಮಧ್ಯಾಹ್ನ ಮಾತ್ರ.
ಆದರೆ ಆ ಬೀದಿಯಲ್ಲಿರುವಂಥ ಈ ಹೆಣ್ಣುಮಗಳು ಅವನು ಪ್ರತಿದಿನ ಭಿಕ್ಷೆಗೆ ಬಂದಾಗ ಒಂದೊಂದು ದಿವಸ ಒಂದೊಂದನ್ನು ಹಾಕ್ತಿದ್ಲು ಅವಳು. ಮೊದಲು ಸಿಕ್ಕಾಪಟ್ಟೆ ಬೈತಿದ್ಲು ಅವನಿಗೆ. ಮನೆಗೆ ಬಂದಾಗ ಅವನೇನೂ ಪ್ರತಿಕ್ರಿಯಿಸ್ತಾ ಇರಲಿಲ್ಲ. ನಾವಾರು ಏನು ಮಾಡ್ತಿದ್ವಿ, ಅಮ್ಮ ನಿಮಗಿಷ್ಟ ಇದ್ದರೆ ಹಾಕಿ, ಇಲ್ದಿದ್ರೆ ಬಿಡಿ, ಬರೋದು ಬೇಡ ಅಂತ ಹೇಳಿ ನಾನು ಬರೋದಿಲ್ಲ ಅಷ್ಟನ್ನಾರು ಹೇಳ್ತಿದ್ದೆ. ಅದು ಸಹ ಪ್ರತೀಕಾರವೇ. ಅವನು ಅದನ್ನು ಹೇಳ್ತಾ ಇರಲಿಲ್ಲ, ತನ್ನ ಕರ್ತವ್ಯದಂತೆ ದಿನವೂ ಹೋಗ್ತಿದ್ದ. ಆಕೆ ಬೈತಿದ್ಲು, ಬೈಸ್ಕೊಂಡು ಬರ್ತಿದ್ದ, ಮುಂದಿನ ಮನೆಗೆ ಹೋಗ್ತಿದ್ದ ಅಷ್ಟೇ. ಸರಿ, ಅದಾದ ಮೇಲೆ ಎಷ್ಟೋ ದಿವಸ ಆದಮೇಲೆ ನಾನು ಇಷ್ಟು ಬೈದರೂ ಸಹ ನಮ್ಮನೆಗೆ ಬರೋದನ್ನು ನಿಲ್ಲಿಸಲಿಲ್ವಲ್ಲ ಅಂಥೇಳಿ ಒಂದು ದಿವಸ ಏನು ಮಾಡಲಿ ಕೇಳಿದರೆ, ಅವನ ಭಿಕ್ಷಾ ಪಾತ್ರೆಗೆ ಹಿಂದಿನ ಮನೆಗಳಲ್ಲಿ ಬೇಡ್ಕೊಂಡು ಬಂದಿದ್ದಾನೆ, ಅದರಲ್ಲಿ ಅನ್ನ ಪದಾರ್ಥಗಳೆಲ್ಲ ಇವೆ. ಆ ಭಿಕ್ಷಾ ಪಾತ್ರೆಗೆ ಒಂದು ಹಿಡಿ ಮಣ್ಣನ್ನು ತಂದು ಹಾಕಿಬಿಟ್ಲು. ಇದನ್ನು ಬೀದಿಯಲ್ಲಿರುವ ಬೇರೆ ತಾಯಂದಿರು ನೋಡಿದರು. ಮಾರನೇ ದಿವಸ ಬಂದಾಗ ಅವ್ರು ಹೇಳಿದ್ರಂತೆ, ಪರಿವ್ರಾಜಕರೇ, ಯಾಕೆ ನೀವು ಅವ್ರ ಮನೆಗೆ ಭಿಕ್ಷೆ ಕೇಳಲಿಕ್ಕೆ ಹೋಗ್ತೀರಿ? ನಿಮಗೆ ಕಡಿಮೆ ಆದ ಹೇಳಿ ನಾವೇ ಒಂದು ಹಿಡಿ ಹೆಚ್ಚು ಅನ್ನವನ್ನು ಕೊಡ್ತೇವೆ. ಅವಳು ಒಂಥರ ಆಧುನಿಕ ಶೂರ್ಪಣಖಿ ಇದ್ದಾಗೆ, ನೀವು ಯಾಕೆ ಆ ಮನೆಗೆ ಹೋಗ್ತೀರಾ ನೀವು ಅಂತ ಕೇಳಿದ್ರಂತೆ. ಆಗ ಆತ ಹೇಳಿದಂತೆ, ಇಲ್ಲ, ನಾನು ತುಂಬ ಬದಲಾವಣೆಯನ್ನು ಕಾಣ್ತಾ ಇದ್ದೇನೆ ಆಕೆಯಲ್ಲಿ ಅಂತ. ಏನು ಬದಲಾವಣೆ ಅಂದರೆ, ಮೊದಲು ನಾನು ಹೋದಾಗ ಬೈತಿದ್ಲಲ್ವ ಅವಳು, ಹಾಗೆ ನೆನಪು ನನಗೆ, ಅವಳು ಬೈತಾ ಇದ್ದು ನೆನಪು ನನಗೆ. ಏನೂ ಹಾಕ್ತಾ ಇರಲಿಲ್ಲ, ಬೈಗಳವನ್ನೇ ಹಾಕ್ತಿದ್ಲು. ಈಗ ಅವಳು ಏನು ಮಾಡ್ತಾ ಇದ್ದಾಳೆ ನೋಡಿ, ನಿನ್ನೆ ಅವಳು ಕೊನೆ ಪಕ್ಷ ಮಣ್ಣನ್ನು ಹಾಕೋದನ್ನಾದರೂ ಅಭ್ಯಾಸ ಮಾಡ್ಕೊಂಡಿದ್ದಾಳಲ್ಲ, ಅದೊಂದು ಬದಲಾವಣೆ ಅಲ್ವಾ? ಹಾಗೆ ನೀವು ಯಾಕೆ ಆಕೆಯನ್ನು ನಿಂದಿಸ್ತೀರಾ? ಮುಂದೊಂದು ದಿವಸ ಭಿಕ್ಷೆ ಹಾಕಿ ಆಳು. ನಾವಾದರೆ ಏನು ಮಾಡ್ತಿದ್ವಿ, ಮಾರನೇ ಎಲ್ಲ ತಾಯಿಂದರು ಇಷ್ಟು ಹೇಳಿದ ತಕ್ಷಣ ಪರವಾಗಿಲ್ಲ, ನನ್ನ ಅಭಿಮಾನಿಗಳು ಇಷ್ಟೊಂದು ಜನ ಇದ್ದಾರಲ್ಲ, ಸರಿ ಒಂದು ಗುಂಪನ್ನು ಕಟ್ಟೇ ಬಿಡೋಣ ಅಂಥೇಳಿ ಮಾರನೇ ದಿವಸ ಆಕೆ ಮೇಲೆ ಬಿಡ್ತಿದ್ವಿ ಅಲ್ವಾ? ಕೈಲಾಗ್ತಿತ್ತೋ ಬಿಡ್ತಿತ್ತು, ಈ ಆಲೋಚನೆ ಅಂತೂ ಬರ್ತಿತ್ತು. ಆದರೆ ತಿತಿಕ್ಷಾ, ಸಹನೆ, ಸಹಿಸು. ಆದ್ದರಿಂದ ಅಧ್ಯಾತ್ಮ ದಾರಿಯಲ್ಲಿ ಸಾಗುವಂತಹ ಈ ಶಮಾಧಿ ಷಟ್ಕ ಸಂಪತ್ತಿ ಉಂಟಲ್ಲ, ಅದು ಒಂದಕ್ಕಿಂತ ಮುಂದಕ್ಕೆ ಎತ್ತರ ಆಗ್ತಾ ಹೋಗುತ್ತೆ, ಸಾಧನೆಯ ತೀವ್ರತೆ. ಹಾಗಾಗಿ ಅದನ್ನು ಮುಂದುವರೆದು ಹೇಳ್ತಾರೆ, ಆ ತಿತಿಕ್ಷೆಗೆ ಸಂಬಂಧಪಟ್ಟ ಹಾಗೆ ಈ ಮನಸ್ಸು ಸಹಿಸುವುದನ್ನು ಕಲ್ತ್ಕೊಳ್ಬೇಕು. ಹೇಗೆ ಅಂದರೆ, ಕಂಬಲ ವ್ಯಜನಾದಿಭಿ ಶೈತ್ಯ ಉಷ್ಣಾದಿ ದುಃಖ ಪ್ರತೀಕಾರ. ಚಳಿಯಾದವನ ಕಂಬಳಿ ಹೊದ್ಕೊಂಡು ಪ್ರತೀಕಾರ ಮಾಡ್ತೇವೆ, ಅದು ತಿತಿಕ್ಷ ಅಲ್ಲ. ತುಂಬ ಸೆಕೆ ಆದಾಗ ಫ್ಯಾನ್ ಹಾಕ್ಕೊಂಡು ಗಾಳಿ ಹಾಕ್ಕೊಂಡು ಸೆಕೆಯನ್ನು ಸಹಿಸಿಕೊಳ್ತೇವೆ, ಅದು ಪ್ರತೀಕಾರ ಅಲ್ಲ, ತಿತಿಕ್ಷ ಅಲ್ಲ. ಯಾವುದೇ ವಾಕ್ಯವಾದ ಪ್ರತಿಕ್ರಿಯೆ ಇಲ್ಲದೇ ಅದನ್ನು ಸಹಿಸುವಂತಹದ್ದು ತಿತಿಕ್ಷ ಅಂತ. ಅಷ್ಟೇ ಅಲ್ಲ, ಮುಂದಿನ ಶಬ್ದ ಉಂಟು, ಚಿಂತಾ ವಿಲಾಪರಹಿತಂ. ಚಿಂತೆನೂ ಮಾಡಿಕೊಡ್ದು, ವಿಲಾಪ ಅಳೋದನ್ನು ಮಾಡಿಕೊಡ್ದು. ಅಷ್ಟ. ಯಾಕೆ ಅಂದರೆ, ಒಂದು ಮಾತನ್ನು ಹೇಳ್ತಾರೆ ಅವರು, ಮನುಷ್ಯ ಕೆಲವು ಸಲ ಏನು ಮಾಡ್ತಾನೆ ಅಂದರೆ, ಆ ತಿತಿಕ್ಷೆ ತನ್ನ ಅಳುವಿನ ಮೂಲಕ ಅದನ್ನು ಸಹಿಸ್ಕೊಳ್ತಾನಂತೆ. ಹಾಗೆ ಅಳುವುದೂ ಸಹ ಅದು ಒಂದು ಪ್ರತೀಕಾರವೇ ಅಂತ. ಅದನ್ನು ಮಾಡಕೂಡದು. ಅಷ್ಟು ಹಿನ್ನೆಲೆಯಲ್ಲಿ ಚಿಂತಾ ವಿಲಾಪಾದಿರಹಿತಸ್ಯ ಸಹಿತಸ್ಯ ಮನಸಃ ವಿಚಾರಸ್ಯ ದೂರಾಪಾಸ್ತತ್ವಾದಿತಿ ಭಾವ. ಯಾವನು ಅಯ್ಯೋ ನಾನು ಹೀಗೆ ಮಾಡಬೇಕಿತ್ತು, ಆಗ ಈ ಉಪಾಯವನ್ನು ಆಶ್ರಯಿಸಬೇಕಾಗಿತ್ತು ಅಂತ ಹೇಳಿದ ವಿಚಾರ ಮಾಡ್ತಾನೋ ಅವನಿಗೆ ತಿತಿಕ್ಷಾ ಎನ್ನುವಂಥ ಮಜಲು ಸಿದ್ಧಿಸಲಿಲ್ಲ ಅಂತಲೇ ಅರ್ಥ. ಇದು ಮೂರನೇ ಮಜಲು. ಮತ್ತು ನಾಲ್ಕನೆಯದು ಶ್ರದ್ಧಾ ಅಂತ. ಶ್ರದ್ಧಾ ಅಂತಲೇ ಹೇಳಬೇಕು, ಆ ಶ್ರವನ್ನು ದೀರ್ಘ ಮಾಡಬಾರ್ದು ಇಲ್ಲಿ. ಶ್ರದ್ಧೆ ಇದು ಬಹಳ ಮುಖ್ಯ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತೂಪಲಭ್ಯತೆ. ಈ ಎರಡು ವಿಷಯಗಳಲ್ಲಿ ಬಲವಾದಂತಹ ನಂಬಿಕೆ ಇರಬೇಕು ಅಂತಾರೆ. ಯಾವ್ಯಾವುದು ಅಂದರೆ, ಶಾಸ್ತ್ರಸ್ಯ ಒಂದು
ಉಪನಿಷತ್ತುಗಳು ಹೇಳುವಂತಹ ವಿಚಾರದಲ್ಲಿ ಬಲವಾದ ನಂಬಿಕೆ. 2, ಅದನ್ನು ಆಳವಾಗಿ ಅಧ್ಯಯನ ಮಾಡಿ ಅನುಭವಕ್ಕೆ ತಂದುಕೊಂಡಂಥ ಗುರುಗಳ ಮಾತಿನಲ್ಲಿ ನಂಬಿಕೆ. ಅದೆರಡನ್ನು ಅಂದರೆ ಶಾಸ್ತ್ರ ಹೇಳುವ ಮಾತನ್ನು ಮತ್ತು ಗುರುಗಳ ಮಾತನ್ನು ಸತ್ಯ ಅಂತ ತಿಳಿಬೇಕು. ಅದನ್ನು ಶ್ರದ್ಧಾ ಅಂತ ಕರೀತಾರೆ. ಇದನ್ನು ಸಂಕ್ಷೇಪವಾಗಿ ಹೇಳಬೇಕು ಅಂದರೆ ಶಾಸ್ತ್ರ ಮತ್ತು ಗುರುವಾಕ್ಯಗಳಲ್ಲಿ ನಂಬಿಕೆಯೇ ಶ್ರದ್ಧಾ ಅಷ್ಟೇ. ಇದು ಏನು ಮಾಡುತ್ತೆ ಕೇಳಿದರೆ ಮನುಷ್ಯನನ್ನು ಆ ಅಧ್ಯಾತ್ಮ ದಾರಿಯ ಮುಂದಿನ ಮಜಲಿಗೆ ಕರೆದುಕೊಂಡು ಹೋಗುತ್ತೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ ಮೊದಲು ವಿಚಾರ, ಆಮೇಲೆ ಬಂದಂಥ ರಿಸಲ್ಟ್ನಿಂದಾಗಿ ಮತ್ತೆ ವಿಶ್ವಾಸ. ಇಲ್ಲಿ ಮೊದಲು ವಿಶ್ವಾಸ, ಆಮೇಲೆ ವಿಚಾರ, ಅಷ್ಟು ವ್ಯತ್ಯಾಸ. ಹಾಗಾಗಿ ಶಾಸ್ತ್ರದ ಮಾತಿನಲ್ಲಿ ಮತ್ತು ಗುರುಗಳ ಮಾತಿನಲ್ಲಿ ಬಲವಾದ ನಂಬಿಕೆ. ಇಲ್ಲಿ ನಮಗೆ ಗೊಂದಲ ಆಗುತ್ತೆ. ಯಾಕೆಂದರೆ ಯಾವುದು ಶಾಸ್ತ್ರ ಅಂತ. ನಮ್ಮಲ್ಲಿ ಈ ಶಾಸ್ತ್ರ ಅನ್ನುವ ಶಬ್ದ ಏನಾಗಿದೆ ಅಂದರೆ ನಮ್ಮ ಆಚರಣೆಗೂ ಶಾಸ್ತ್ರ ಅಂತಲೇ ಹೇಳ್ತಾರೆ. ಅಲ್ಲೇನೋ ಮದುವೆಯಲ್ಲಿ ಆ ಶಾಸ್ತ್ರ ಮಾಡ್ತಾರಲ್ರಿ, ಈ ಶಾಸ್ತ್ರ ಮಾಡ್ತಾರಲ್ರಿ, ಬೀಗರು ಊಟದ ಶಾಸ್ತ್ರ, ಎಲ್ಲ ಶಾಸ್ತ್ರ. ಅದಕ್ಕೆಲ್ಲ ಹೇಗೆ ಶಾಸ್ತ್ರ ಅಂತ ಹೇಳುವ ಶಬ್ದ ಬಳಕೆಯಲ್ಲಿ ಬಂತೋ ಗೊತ್ತಿಲ್ಲ. ಆದರೆ ನಾವು ಈ ಶಾಸ್ತ್ರ ಅಂದ ತಕ್ಷಣ ಇವತ್ತು ಇದೇ ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಏನೋ ಆ ಸಂದರ್ಭದಲ್ಲಿ ನಾವು ಪಂಚೆ ಉಟ್ಕೊಂಡು ಹೋಗಬೇಕು, ಅದೇ ಶಾಸ್ತ್ರ. ಮತ್ತು ಅಲ್ಲಿ ನಾವು ಹೀಗೆ ನಡ್ಕೊಳ್ಬೇಕು, ಅದೇ ಶಾಸ್ತ್ರ. ಈ ಲೌಕಿಕವಾದಂಥ ಸಂದರ್ಭಗಳಲ್ಲೂ ಸಹ ಇದೆಲ್ಲ ಶಾಸ್ತ್ರ. ಅಂದರೆ ಅಪೌರುಷೇಯವಾದಂಥ ವಚನ ಏನು ಇದೆಯಾ ಉಪನಿಷತ್ತು, ಅದು ಹೇಳುವುದು ಶಾಸ್ತ್ರ ವಿಶೇಷವಾಗಿ. ಮತ್ತು ಅದರ ಹಿನ್ನೆಲೆಯಲ್ಲಿ ಬಂದಂಥ 6 ದರ್ಶನಗಳಿವೆ, ಅವುಗಳನ್ನು ಶಾಸ್ತ್ರ ಅಂತ ಕರೀತಾರೆ. ಹೊರತು ನಾವು ಮಾಡುವಂಥ ಮೂಢನಂಬಿಕೆಯ ಆಚರಣೆಗಳೆಲ್ಲ ಶಾಸ್ತ್ರ ಅಂತ ಕರೆಯೋದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಮಾತುಂಟು, ಜ್ಞಾತ್ವಾ ಕರ್ಮಾಣಿ ಚಾಚರೇತ್ ಅಂತ. ಮಾಡುವಾಗ ಪ್ರತಿಯೊಂದನ್ನು ತಿಳಿದು ಮಾಡು. ತಿಳಿಯದೇ ಮಾಡಿದರೆ ಅದು ಮೂಢನಂಬಿಕೆ ಅಂತ. ಉದಾಹರಣೆಗೆ ಕೆಲವು ಸಲ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಯಾರೂ ಸಹ, ಎಷ್ಟೋ ಜನ ತಾಯಂದಿರು ಮನೆಯಲ್ಲಿ ಒಂದಲ್ಲ ಎರಡಲ್ಲ 5-6 ಸಹಸ್ರನಾಮಗಳನ್ನು ಓದ್ತಾರೆ. ಓದಲಿ. ಆದರೆ ಆ 5-6 ಸಹಸ್ರನಾಮಗಳಲ್ಲಿ 5-6 ಸಹಸ್ರನಾಮ ಲೆಕ್ಕ ಹಾಕ್ಕೊಳ್ಳಿ, 5,000 6,000 ಆಗುತ್ತೆ ನಾಮ. ಒಂದು ಸಹಸ್ರನಾಮ ಅಂದರೆ 1000 ನಾಮ ಅಲ್ವಾ ಹೀಗೆ ಅಂತ. ಒಂದು ನಾಮದ ಅರ್ಥ ಆದರೂ ಆಗಿರುತ್ತಾ? ಇಲ್ಲ. ಅರ್ಥ ಆಗದೆ ನೀವು ಅದನ್ನು ಓದಿದಾಗ ನಿಮ್ಮ ಮನಸ್ಸು ಅಲ್ಲಿ ನಿಲ್ಲೋದಿಲ್ಲ. ಹಾಗಿದ್ರೆ ಏನಾಯಿತು ಇದರಿಂದ ಅಂದರೆ ವೃಥಾ ಕಂಠಕ್ಷೋಭ. ಇದನ್ನು ಓದಬಾರ್ದು ಅನ್ನೋದು ನನ್ನ ಮಾತಿನ ತಾತ್ಪರ್ಯ ಅಲ್ಲ. ದಯವಿಟ್ಟು ಯಾರು ಮಾಡೋದನ್ನು ನಿಲ್ಲಿಸಬೇಡಿ ಅದನ್ನು. ಹಾಗಿದ್ರೆ ಏನು ಶಾಸ್ತಿ, ನೀನು ಇದನ್ನು ಮಾಡುವಂತ ಯಾವುದು ನಮಗೆ ಹೇಳತ್ತೋ ಅದಕ್ಕೆ ಶಾಸ್ತ್ರ ಅಂತ ಹೆಸರು. ಹಾಗೆ ಮಾಡು ಅಂತ ಹೇಳೋದು ಏನು ಮಾಡಾಗುತ್ತೆ, ಜ್ಞಾತ್ವ ಅಂದರೆ ತಿಳಿದು ಮಾಡು ಅಂತ ಹೇಳುತ್ತೆ. ನಾವು ಆ ತಿಳಿದು ಮಾಡುವ ಅನ್ನೋದನ್ನು ಎರಡನ್ನು ವಿಭಾಗ ಮಾಡ್ಕೊಳ್ತೇವೆ. ತಿಳಿದು ಅನ್ನೋದನ್ನು ಬಿಟ್ಬಿಡ್ತೇವೆ, ಮಾಡು ಅನ್ನೋದನ್ನು ಮಾತ್ರ ಆಚರಣೆಯಲ್ಲಿ ಇಟ್ಕೊಂಡಿರ್ತೇವೆ. ಹೇಗೆ ಕೇಳಿದರೆ ಅಗಸನ ಕತ್ತೆ ಮೂಟೆಯನ್ನು ಹೊತ್ತಾಗೆ. ಹಾಗಾಗಬಾರ್ದು. ನಮ್ಮ ಎಷ್ಟೋ ಹಬ್ಬ ಹರಿದಿನಗಳು ಹೀಗಾಗಿಬಿಡ್ತವೆ. ಎಷ್ಟೋ ಹಬ್ಬ ಹರಿದಿನಗಳು, ಉದಾಹರಣೆಗೆ ಜನ್ಮಾಷ್ಟಮಿ ಮಾಡ್ತೇವೆ. ಸರಿ, ಜನ್ಮಾಷ್ಟಮಿ ಮಾಡಿದ್ವಿ, ಅವತ್ತು ನಮ್ಮ ಮನೆಯಲ್ಲಿ ಚಕ್ಲಿಯನ್ನು ಬೆಣ್ಣೆ ಮುರುಕನ್ನು ಮಾಡದೇ ಇದ್ದರೆ ಕೃಷ್ಣ ಕೋಪ ಮಾಡ್ಕೊಂಡು ಬಿಡ್ತಾನೆ ಅಂತ ನಾವೇ ಅಂದ್ಕೊಂಡಿದ್ದೇವೆ. ಅವನು ಅಕಸ್ಮಾತ್ ಏನಾದ್ರು ಬಂದು ತಿಂದಿದ್ದಿದ್ದರೆ ಮಾರನೇ ವರ್ಷದಿಂದ ನಾವು ಸುತರಾಮ್ ಮಾಡ್ತಾ ಇರಲಿಲ್ಲ. ಮಾಡೋದು ತಪ್ಪು ಅನ್ನೋ ನನ್ನ ಮಾತಿನ ಅರ್ಥ ಅಲ್ಲ. ಈ ಎಚ್ಚರಿಕೆ ಇರಬೇಕು ನಮಗೆ. ಹಾಗಿದ್ರೆ ಏನು ಕೇಳಿದರೆ, ನಮ್ಮ ಎಲ್ಲ
ಈ ಆಚರಣೆಗಳಿದ್ದಾವಲ್ಲ, ನಮ್ಮ ಮನಸ್ಸು ಭಗವಂತನ ಕಡೆಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ಇದ್ದಿದ್ದು. ನಾವು ಅದು ಒಂದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೇವೆ. ದುರಂತ ಅಂತ ಅನಿಸಲ್ವಾ? ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಯಾವುದೇ ನಾವು ಪೂಜೆ ಮಾಡಲಿ, ಪುನಸ್ಕಾರ ಮಾಡಲಿ, ಆಚರಣೆ ಮಾಡಲಿ, ಅದರ ಹಿಂದಿನ ಉದ್ದೇಶ ಏನು? ನಮ್ಮ ಮನಸ್ಸು ಆ ಕಡೆ ಹೋಗಬೇಕು ಅಂತ. ಆದರೆ ನಾವು ಆ ಪ್ರಯತ್ನ ಮಾಡೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ನಮ್ಮ ಪೂಜೆ ಸಪ್ಪೆ ಆಗತ್ತೆ, ಎಸ್ಸೆನ್ಸ್ ಲೆಸ್ ಆಗಿಬಿಡುತ್ತೆ ಅದು. ಹಾಗಿದ್ರೆ ಪೂಜೆ ಮಾಡುವಾಗ ಅಥವಾ ಹಬ್ಬ ಹರಿದಿನಗಳನ್ನು ಆಚರಿಸುವಾಗ ನಮ್ಮ ಮನಸ್ಸು ಸಾಧ್ಯವಾದಷ್ಟು ಹೊರಗಡೆ ಹೋಗ್ಕೊಡೋದು. ನಾವೇನು ಮಾಡ್ತೇವೆ? ಅವ್ರನ್ನ ಕರೆದಿದ್ವಿ, ಅವ್ರು ಬಂದ್ರ, ಅಯ್ಯೋ ಬಂದಿಲ್ಲ, ಅವ್ರಿಗೇನಾಯ್ತು ಅನ್ನೋ ಕೂತ್ಕೊಂಡಿರೋದು ಇಲ್ಲಿ ಮುಂದೆ ದೇವ್ರ ಮನೆಯಲ್ಲಿ ಆಲೋಚನೆ ಮಾಡ್ತಾ ಇರೋದು ಅವ್ರ ಬಗ್ಗೆ. ಹಾಗಿದ್ರೆ ಏನು? ಕರ್ತವ್ಯ ಮಾಡಿ ಆಗಿದೆ, ಇನ್ನೂ 2 ತಾಸು ನಾನು ಭಗವಂತ ಇಬ್ಬರೇ, ಬೇರೆ ಯಾವುದೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆ ಪೂಜೆ ಮುಗಿಯುವಷ್ಟು ಹೊತ್ತು ಕ್ಷಣಕಾಲ ಆದರೂ ನಮ್ಮ ಹೃದಯ ಒದ್ದೆ ಆಗಬೇಕು. ಆಗ ಏನಾಗುತ್ತೆ ಕೇಳಿದರೆ ಅದು ಒಂದು ರೀತಿಯ ಸಮಾಧಾನ, ನಮಗೆ ಸಾರ್ಥಕ ಭಾವನೆ ಬರುತ್ತಲ್ಲ, ಅದು ಶ್ರದ್ಧಾ ಅಂತ. ಅದಿಲ್ಲ ಅಂತಾದರೆ ನಾನು ಮಾಡಿದ ಪೂಜೆ ವ್ಯರ್ಥ ಆಗಲಿಲ್ಲ ಅಂತ. ನಾವು ವ್ಯರ್ಥ ಆಯಿತೋ ಆಗಲಿಲ್ಲೋ ಅಂತಲೂ ವಿಚಾರ ಮಾಡೋದಿಲ್ಲ. ಅದನ್ನು ಮಾಡಲಿಕ್ಕೂ ಪುರುಷತ್ತಿಲ್ಲ ನಮಗೆ, ಅಷ್ಟರ ಮಟ್ಟಿಗೆ ಅದು ಹೊರಮುಖ ಹೋಗ್ತಾ ಇರುತ್ತೆ ಅಂತ. ಯಾಕೆ ಅಂದರೆ ಶಾಸ್ತ್ರ ಹೀಗೆ ಹೇಳಿದೆ, ಇದರ ಉದ್ದೇಶ ಹೀಗೆ, ನಾನು ಅದಕ್ಕೆ ಸರಿಯಾಗಿ ನನ್ನ ಮನಸ್ಸನ್ನು ಅಣಿಗೊಣಿಸ್ಕೊಂಡಿದ್ದೇನೆ. ಇದು ಶಾಸ್ತ್ರದ ಮಾತನ್ನು ನಾವು ನಾವು ಒಂದು ಉದಾಹರಣೆ ಕೊಟ್ಟೆ, ಪ್ರತಿಯೊಂದರೊಳಗೂ ಸಹ ಹೀಗಿರಬೇಕು ಅಂತ. ಇನ್ನು ಎರಡನೇದು, ಗುರುಗಳ ಮಾತನ್ನು ನಂಬು ಅಂತ ಹೇಳಿದಾಗಲ್ಲ, ನಾವು ನಂಬ್ತೇವಲ್ಲ, ಅದೇ ಪ್ರಶ್ನೆ. ನಾವು ಗುರುಗಳನ್ನಾಗಿ ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ನಮಗೇನಾಗುತ್ತೆ ಅಂದರೆ, ಮನುಷ್ಯ ಯಾವಾಗಲೂ ತನ್ನ ಕೆಲಸ ಮಾಡ್ತಾ ಹೋದಾಗ ಎಲ್ಲೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ಇವನ ಮನಸ್ಸು ಗಲಿಬಿಲಿ ಆಗುತ್ತೆ. ಈ ಗಲಿಬಿಲಿಯಾದಂಥ ಸ್ಥಿತಿಯನ್ನೇ ಬೇರೆ ಯಾರೋ ಉಪಯೋಗಿಸ್ಕೊಳ್ತಾರೆ, ಇವನ ವೀಕ್ನೆಸ್ಸನ್ನು. ತಕ್ಷಣ ಅವರ ಮನಸ್ಸಲ್ಲಿರುವಂಥ ಒಂದು ಹೊಲಸು ಸೂಚನೆಯನ್ನು ಇವರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ವೀಕ್ ಆದಂಥ ಮೈಂಡ್ ಏನು ಮಾಡ್ತಾರೆ, ಅದನ್ನ ಇಟ್ಕೊಂಡಿರುತ್ತೆ. ಎಂತಹ ಸ್ಥಿತಿಯಲ್ಲೂ ಸಹ ನನ್ನ ಗುರುಗಳು ಹೀಗೆ ಹೇಳಿದ್ದಾರೆ, ಆ ವಿಚಾರ ನನಗೆ ಅಚಲವಾದ ನಂಬಿಕೆ ಉಂಟು, ನಾನು ಅದನ್ನೇ ಮಾಡ್ತೇನೆ ಹೀಗೆ ಅಂತ. ಆದರೆ ಆ ಗುರುಗಳು ಹೀಗೆ ಹೇಳಿದ್ದಾರೆ ಅಂತ ನಾವು ಹೇಳ್ತೇವಲ್ಲ, ಅವರ ಆಯ್ಕೆ ಬಹಳ ಕಷ್ಟ, ಬಹಳ ಕಷ್ಟ. ನಮಗೇನಾಗುತ್ತೆ ಅಂದರೆ, ಟಿ ವಿಯಲ್ಲಂತೂ ದಿನ ಬೆಳಗಾದರೆ ಗುರೂಜಿ 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 ಅಂಥೇಳಿ ನಮ್ಮ ಮನೆ ಹಾಲಿಗೆ ಬರ್ತಾರಲ್ಲ ಅವರು, ಅಲ್ವಾ? ಇಷ್ಟು ಅಗ್ಗವಾಗಿ ನಮಗೆ ಸಿಗುವಾಗ ನಾವು ಇಂಥವ್ರ ಮಾತನ್ನು ಕೇಳದೇ ಇರೋದಕ್ಕಾಗತ್ತಾ? ಆದರೆ ಅವರ ವೈಯಕ್ತಿಕ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ಯಾರು ತಿಳಿದಿದ್ದೇವಾ? ಅದು ಅವರೇ ತಿಳಿಸ್ಬೇಕು, ಟಿ ವಿಯವರೇ. ಅವರು ಒಂದು ಹಂತದವರೆಗೆ ತಿಳಿಸೋಲ್ಲ, ಆಮೇಲೆ ತಿಳಿಸ್ತಾರೆ. ಆಗ ನಮಗೆ ಏನೂ ಹೇಳಲಿಕ್ಕಾಗೋದಿಲ್ಲ, ಏನೂ ಬಿಡಲಿಕ್ಕಾಗೋದಿಲ್ಲ. ಹಾಗಾಗಿ ಆ ಗುರುಗಳ ಮಾತಿನಲ್ಲಿ ಅಚಲವಾದ ವಿಶ್ವಾಸ ಇರಬೇಕು. ಆದರೆ ಗುರುಗಳ ಆಯ್ಕೆ ನಿನಗೆ ಬಿಟ್ಟಿದ್ದು ಅಷ್ಟೇ. ಇದನ್ನೇ ಭಗವತ್ಪಾದರು ಇಲ್ಲೂ ಈ ಮಾತನ್ನು ಹೇಳ್ತಾರೆ. ಮತ್ತು ಅವರು ಭಜಗೋವಿಂದದ ಕೊನೆಯ ಶ್ಲೋಕದಲ್ಲಿ ಹೇಳೋದು ಅದೇ ಮಾತನ್ನೇ ಅವರು. ಗುರುಚರಣಾಂಬುಜ ನಿರ್ಭಯ ಭಕ್ತ, ಅಲ್ಲಿ ಮನಸ್ಸನ್ನು ಇಡು, ಅವ್ರು ಹೇಳಿದ್ದನ್ನು ಕೇಳು ಹೀಗೆ ಅಂತ. ಯಾಕೆಂದರೆ ಅಲ್ಲಿ ಅಚಲವಾದ ವಿಶ್ವಾಸ ಇದೆ ಅಂದರೆ ಅವನಿಗೆ ಎಲ್ಲವೂ ಸಿದ್ಧಿಸುತ್ತೆ ಅಂತ. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ, ಉಪಮನ್ಯು ಅಂತ. ಆ ಶ್ರದ್ಧೆ ಅನ್ನೋದು ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಇದು. ಈ ಶ್ಲೋಕಕ್ಕೆ ವ್ಯಾಖ್ಯಾನ ಅದು, ಇನ್ನೊಂದು ವಿವರಣೆ. ಉಪಮನ್ಯು ಗುರುಗಳ ಬಳಿಗೆ ಬಂದ. ಧೌಮ್ಯರು ಆತನ ಗುರುಗಳು. ಅವರ ಬಳಿಗೆ ಬಂದು ವಿದ್ಯಾಭ್ಯಾಸ ಮಾಡೋದು ತೊಡಗಿದ. ಆದರೆ ವಿದ್ಯಾಭ್ಯಾಸದಲ್ಲಿ ದಡ್ಡನಿದ್ದವನು. ಆದರೆ ಗುರುಗಳ ಮಾತಿನ ಬಗ್ಗೆ ಅಚಲವಾದ ಶ್ರದ್ಧೆ. ಧೌಮ್ಯರು ತುಂಬ ಎತ್ತರಕ್ಕೇರಿದಂಥವರು. ಅಂಥವರನ್ನು ಗುರುವಾಗಿ ಪಡೆದಿದ್ದವನು ಭಾಗ್ಯ. ವಿದ್ಯಾಭ್ಯಾಸದ ದಡ್ಡನಿದ್ದ.
ಈ ಜಾಣ ಮಕ್ಕಳಿಗೆ ಏನಿರುತ್ತೆ ಅಂದರೆ, ಕೆಲವು ಸಹ ಅಂಥ ಮಕ್ಕಳನ್ನು ಮಾತನಾಡಿಸಿದರೂ ಗುರುಗಳು ನಮ್ಮನ್ನು ಮಾತನಾಡಿಸದೆ ಅವನನ್ನು ಮಾತನಾಡಿಸ್ತಾರಲ್ಲ ಅಂತ ಮಕ್ಕಳಿಗೆ ಬರುತ್ತೆ ಆ ಭಾವನೆ. ಇಂಥ ಒಂದು ಭಾವನೆ ಬರ್ತಾಯಿತ್ತು ಮಕ್ಕಳಿಗೆ. ಸರಿ, ಆದರೆ ಧೌಮ್ಯರಿಗೆ ಇವನಿಗೆ ಎಂಥ ಶ್ರದ್ಧೆ ಇದೆ ನನ್ನ ಮಾತಿನಲ್ಲಿ ಅನ್ನೋದನ್ನು ಲೋಕಕ್ಕೆ ತಿಳಿಸ್ಬೇಕಿತ್ತು. ಅದಕ್ಕೋಸ್ಕರ ಏನು ಮಾಡೋದು ಕೇಳಿದರೆ, ನೀನು ಒಂದು ಕೆಲಸ ಮಾಡು ಉಪಮನ್ಯು, ನಾಳೆಯಿಂದ ನೀನು ತರಗತಿಗೆ ಬರಬೇಡ ಮರಿ, ಆಶ್ರಮದ ಹಸುಗಳನ್ನು ಕಾಯಿ ಅಂತ ಹೇಳಿದರು. ಇವರಿಗೆಲ್ಲ ಭಾಳ ಖುಷಿ, ಇವನು ಇದಕ್ಕೆ ಲಾಯಕ್ಕಂತ. ಆಯಿತು ಅಂತ ಹೇಳಿದ, ಅದೇ ಕೆಲಸ ಮಾಡಿದ. ಬೆಳಗಾತ ಎದ್ದು ಆತ ಹಸುಗಳನ್ನು ಬಿಟ್ಕೊಂಡು ಹೋಗ್ತಿದ್ದ, ಸಂಜೆ ಬರ್ತಿದ್ದ, ಮಧ್ಯಾಹ್ನ ಊಟ ಇಲ್ಲ. ಇವರಿಗೆಲ್ಲ ಕುತೂಹಲ, ಗುರುಗಳೇ ಅವನು ಮಧ್ಯಾಹ್ನ ಏನು ಮಾಡ್ತಾನೆ, ಯಾಕೆ 1 ತಿಂಗಳು 2 ತಿಂಗಳಾಯಿತು ಹೀಗೇ ಇದ್ದಾನೆ ಅವನು, ಸೈಜೇನೂ ಇಳಿಲಿಲ್ಲ. ಆಗ ಧೌಮ್ಯರೇ ಕೇಳಿದರು, ಏನು ಮಾಡ್ತಾ ಇದೀಯ ಅಂತ. ಇನ್ನೇನಿಲ್ಲ, ಹಸುಗಳು ಅವ್ರ ಪಾಡಿಗೆ ಮೇಯ್ತಾ ಇರ್ತವೆ, ನಾನು ಅಲ್ಲೇ ಪಕ್ಕದಲ್ಲಿರುವಂಥ ಊರಿಗೆ ಹೋಗಿ ಭಿಕ್ಷೆ ಬೇಡ್ಬಿಡ್ತೇನೆ ಅಂತ. ಹಸುವನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಆಗ ಅವರು ಹೇಳಿದರು, ಆ ಭಿಕ್ಷೆ ಬೇಡಬೇಕಿದ್ರೆ ನೀನು ನನ್ನ ಅನುಮತಿ ಕೇಳಿದ್ದೀಯಾ? ಯಾಕೆ ನೀನು ನನ್ನ ಆಶ್ರಮಕ್ಕೆ ಬಂದಿದ್ದೀಯ ಅಂದರೆ ನೀನು ನನಗೆ ಅಧೀನ, ನನ್ನ ಅನುಮತಿ ಇಲ್ಲದೆ ನೀನೇನು ಮಾಡುವಂತಿಲ್ಲ ಅಲ್ವಾ? ಹೌದು, ನಾನು ಮಾಡಿದ್ದು ತಪ್ಪಾಯಿತು ಅಂದ ಅವನು. ಹಾಗಿದ್ರೆ ಏನು ಮಾಡಬೇಕು? ಇನ್ನೇನಿಲ್ಲ, ನಾಳೆಯಿಂದ ನೀನು ಭಿಕ್ಷೆ ಬೇಡಲಿಕ್ಕೆ ಹೋಗಬಾರ್ದು ಅಷ್ಟೇ. ನಾವು ಆದರೆ ಏನು ಮಾಡ್ತಿದ್ವಿ, ತಕ್ಷಣ ಅಪ್ಪ ಅಮ್ಮನಿಗೆ ಹೇಳಿ ಕಳಿಸ್ತಿದ್ವಿ, ಇಲ್ಲಿ ಎಲ್ಲಿಲ್ಲದ ಪಾರ್ಶಾಲಿಟಿ ನಡೀತಾ ಇದೆ, ಆದಷ್ಟು ಬೇಗ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ. ಅದಿಲ್ಲದೆ ಇದ್ದರೆ ಆಮೇಲೆ ನನ್ನ ಬಾಡಿಯನ್ನು ನೀವು ತೊಗೊಂಡು ಹೋಗಬೇಕಾಗತ್ತೆ ಅದೇ. ಆದರೆ ಇವತ್ತಿನ ಕಾಲದ ಅಪ್ಪ ಅಮ್ಮನೂ ಅಲ್ಲ, ಇಂದಿನ ಕಾಲದ ವಿದ್ಯಾರ್ಥಿಯೂ ಅಲ್ಲ. ಏನೂ ತಿಳಿಸಲಿಲ್ಲ, ತಥಾಸ್ತು ಓಂ ಅಂತ ಒಪ್ಪಿದ. 1.5 ತಿಂಗಳಾಯಿತು ಹಾಗೇ ಇದ್ದ ಅವನು, ಏನೂ ಕಡಿಮೆ ಆಗಲಿಲ್ಲ. ಏನು ಮಾಡ್ತಾ ಇದ್ದೀಯೇ ಅಂತ ಕೇಳಿದರು. ಇನ್ನೇನಿಲ್ಲ, ಮಧ್ಯಾಹ್ನ ಹಸಿವಾದಾಗ ಹಸುಗಳ ಕೆಚ್ಚಲಿಗೆ ಕೈ ಹಾಕ್ತೇನೆ, ಹಾಲು ಕರಿತೇನೆ, ಕುಡಿತಾ ಇದ್ದೇನೆ ಅಂತ. ಆ ಪ್ರಾಮಾಣಿಕತನ ನೋಡಿ ಹೇಗಿದೆ ಅಂತ. ತಕ್ಷಣ ಹೇಳಿದರು, ಆಶ್ರಮದ ಹಸುಗಳಲ್ವವು, ಆ ಹಸುವಿನ ಹಾಲು ಹೋಮ ಕರ್ಮಕ್ಕೆ ವಿನಿಯೋಗ ಆಗಬೇಕಲ್ವ, ನೀನು ಅವುಗಳನ್ನು ಕುಡಿದ್ರೆ, ಹಾಲನ್ನು ಕುಡಿದ್ರೆ ಅದಿಷ್ಟು ಹಾಲು ಆಶ್ರಮಕ್ಕೆ ನಷ್ಟ ಅಲ್ವಾ? ಅಷ್ಟೇ ಅಲ್ಲ, ನೀನು ಆ ಹಾಲನ್ನು ಕುಡಿದ್ರೆ ಕರುಗಳಿಗೆ ಸಂಜೆ ಹಾಲಿಲ್ಲದ ಹಾಗೆ ಆಗತ್ತೆ ಅಲ್ವಾ? ಹೌದು, ಕುಡಿಬೇಡ ಅಂದರು. ಆಯಿತು ಅಂದ. ಮತ್ತೆ ಅದೇ ಕೆಲಸ ಗೋಪಾಲಕ ಮುಂದಕ್ಕೆ ಹೋದ. 1 ತಿಂಗಳಾಯಿತು ಹಾಗೇ ಇದ್ದಾನೆ. ಇವಾಗ ಏನು ಮಾಡ್ತಾ ಇದ್ದೀಯೇ ಅಂತ ಹೇಳಿದ. ಇನ್ನೇನೂ ಇಲ್ಲ, ಇವಾಗ ನೀವು ಹೇಳಿದಾಗೆ ನಾನು ಹಸುಗಳ ಹಾಲನ್ನು ಹಿಂಡಿ ಕುಡಿಯೋಲ್ಲ, ಕರುಗಳೂ ಸಹ ಹಸುಗಳ ಜೊತೆಗೆ ಬರ್ತಾ ಇದ್ದಾವೆ ಮೇಯೋದಕ್ಕೆ. ಆ ಕರುಗಳು ಏನು ಮಾಡ್ತವೆ ಕೇಳಿದರೆ, ಅಮ್ಮನ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲನ್ನು ಕುಡಿತಾ ಇರ್ತವೆ. ಅವುಗಳು ತಮ್ಮ ಕಡಬಾಯಿಂದ ಆ ಜೊಲ್ಲನ್ನು ಸುರಿಸ್ತವೆ, ಅದನ್ನು ನಾನು ಕುಡಿತೇನೆ ಅಂದ ಅವನು. ಒಬ್ಬ ಶ್ರದ್ಧೆ ಅಂತ ಮತ್ತು ಪ್ರಾಮಾಣಿಕತನ. ಹಾಗೆ ಆಗ ನೋಡು, ಒಂದು ದೃಷ್ಟಿಯಲ್ಲಿ ನೀನು ಇದನ್ನು ಮಾಡೋದು ಸರಿ, ಆದರೂ ಇನ್ನೊಂದು ದೃಷ್ಟಿಯಲ್ಲಿ ತಪ್ಪು. ತಮ್ಮ ಕಡಬಾಯಿಂದ ಬಂದಂತಹ ಹಾಲನ್ನು ಇವನು ಕುಡಿತಾನೆ ಅಂತ ಗೊತ್ತಾದಾಗ ಆ ಹಸುಗಳ ಕರುಗಳು ನಿನಗೋಸ್ಕರ ಹೆಚ್ಚು ಹಾಲನ್ನು ಸುರಿಸ್ತವೆ, ತಾವು ಕುಡಿಯೋದನ್ನು ಕಡಿಮೆ ಮಾಡ್ಕೊಳ್ತವೆ. ಅದಕ್ಕೋಸ್ಕರ ಅವುಗಳಿಗೆ ನೀನು ಆಹಾರಕ್ಕೆ ತೊಂದರೆ ಕೊಡಬಾರ್ದು. ತಥಾಸ್ತು ಅಂದ. ಮತ್ತೆ 1.5 ತಿಂಗಳಾಯಿತು, ಸ್ವಲ್ಪ ಸೈಜ್ ಕಡಿಮೆ ಆಗಿದೆ, ಆದರೆ ಓಡಾಡ್ತಾ ಇದ್ದಾನೆ ಅವನಿಗೆ ಅಂತ. ಆಮೇಲೆ ಒಂದು ದಿವಸ ಇವನು ಸಂಜೆ ಹಸುಗಳನ್ನು ಆಶ್ರಮಕ್ಕೆ ಹೊಡೆದುಕೊಂಡು ಬರಬೇಕು. ಆ ಸಂದರ್ಭದಲ್ಲಿ ಹಸುಗಳು ಬಂದಿವೆ, ಆದರೆ ಉಪಮನ್ಯು ಬಂದಿಲ್ಲ. ತಕ್ಷಣ ಗೊತ್ತಿತ್ತು, ಏಕೆಂದರೆ ಆ ಗುರುವಿನ ಹೃದಯ ಈ ಜಾಣ ವಿದ್ಯಾರ್ಥಿಗಳಿಗೆ ಮತ್ತು ಲೋಕಕ್ಕೆ ಅವನ ಶ್ರದ್ಧೆ ಎಂಥದ್ದು ಅನ್ನೋದನ್ನು ತಿಳಿಸ್ಬೇಕಿತ್ತು ಅಂಥೇಳಿ ಸದಾ ಅವನ ಬಗ್ಗೆ ಒಂದು ಕಣ್ಣನ್ನು ಇಟ್ಟಂಥ ಧೌಮ್ಯರು ತಕ್ಷಣ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗ್ತಾರೆ. ಉಪಮನ್ಯು ಬಂದಿಲ್ಲ, ಹೇಳಿ ಹೋಗೋಣ ಅಂತ. ಅಲ್ಲಿ ಹೋಗಿ ನೋಡಿದರೆ ಅವನೊಂದು ಬಾವಿಯಲ್ಲಿ ಬಿದ್ದು ಹೋಗಿದ್ದಾನೆ ಪಾಪ.
ಅವನ ಹೆಸರೇಳಿ ಕೂಗ್ತಾ ಕೂಗ್ತಾ ಹೋಗ್ತಾರೆ, ಉಪಮನ್ಯು ಉಪಮನ್ಯು ಎಲ್ಲಿದ್ದೀಯ ಅಂತ. ಕೊನೆಗೆ ಒಂದು ಕಡೆ ಹೇಳ್ತಾನೆ ಅವನು, ನಾನು ಇಲ್ಲಿ ಬಿದ್ದು ಹೋಗಿದ್ದೇನೆ, ಬಾವಿ ಬಿದ್ದು ಹೋಗಿದ್ದೇನೆ ಅಂತ. ಆಗ ಅವನು ಕೆಳಗಿದ್ದಾನೆ, ಇವರೆಲ್ಲ ಮೇಲೆ ನಿಂತಿದ್ದಾರೆ, ಅಲ್ಲೇ ಸಂಭಾಷಣೆ ನಡೆಯುತ್ತೆ. ಯಾಕೆ ಬಾವಿಗೆ ಬಿದ್ದೆ ಉಪಮನ್ಯು ಅಂತ. ಇನ್ನೇನಿಲ್ಲ ಗುರುಗಳೇ, ನೀವು ಭಿಕ್ಷೆ ಬೇಡಬೇಡ ಅಂತ ಹೇಳಿದ್ರಿ, ಭಿಕ್ಷೆ ಬೇಡೋದನ್ನು ಬಿಟ್ಟೆ. ಹಸುಗಳ ಹಾಲನ್ನು ಕುಡಿಬೇಡ ಅಂತ ಹೇಳಿದ್ರಿ, ಅದನ್ನು ಬಿಟ್ಟೆ. ಕರುಗಳ ಬಾಯಿಂದ ಬಂದಂತಹ ಕಡಬಾಯಿ ಜೊಲ್ಲನ್ನು ಕುಡಿಬೇಡ ಅಂತ ಅದನ್ನು ಬಿಟ್ಟೆ. ಆದರೆ ಹಸಿವನ್ನು ತಾಳಲಿಕ್ಕಾಗಲಿಲ್ಲ. ಕೊನೆಗೆ ಏನು ಮಾಡಿದೆ ಅಂದರೆ, ಪ್ರತಿದಿನವೂ ಎಕ್ಕೆಯ ಎಲೆಗಳ ಹಾಲನ್ನು ನಾನು ಕುಡಿತಾ ಇದ್ದೆ. ಅದರಿಂದ ಏನಾಯಿತು ಕೇಳಿದರೆ, ನನ್ನ ದೃಷ್ಟಿ ಮಂದವಾಗಿ ಹೋಯಿತು, ನನ್ನ ಕಣ್ಣು ಕುರುಡಾಗಿ ಹೋಯಿತು. ಆದರೆ ಆಶ್ರಮದ ಕೆಲಸ ನೀವು ನನಗೆ ವಹಿಸಿದ್ದನ್ನು ಮಾಡಬೇಕು ಅಂತ ಹಸುಗಳನ್ನು ಕಾಯುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. ದಾರಿ ಕಾಣದೇ ಇದ್ದಂಥ ನಾನು ದಾರಿ ಅಂತ ತಿಳಿದು ಬಾವಿಯಲ್ಲಿ ಬಿದ್ದಿದ್ದೇನೆ, ನನ್ನ ಕಣ್ಣು ಕಾಣಿಸ್ತಾ ಇಲ್ಲ ಅಂತ. ಹೌದಪ್ಪ, ನಿನಗೆ ದೃಷ್ಟಿ ಮಂದ ಆಗಿದೆ, ಹೊರಗಿನ ದೃಷ್ಟಿ. ಇಲ್ಲೇ ಇರೋದು ಪ್ರಶ್ನೆ ಇವಾಗ. ಈಗ ನನ್ನ ಮಾತನ್ನು ನಂಬಿದಂಥ ನಿನಗೆ ನಾನು ದೃಷ್ಟಿ ಕೊಟ್ಟರೆ ನನಗೊಂದು ದೃಷ್ಟಿ ಇದೆ ಅಂತ ಲೋಕ ನಂಬತ್ತೆ. ಹಾಗಿಲ್ಲದೇ ಇದ್ದರೆ ನಾನೇ ಕುರುಡ ಅಂತ ಜಗತ್ತಿಗೆ ಏನಾಗುತ್ತೆ, ಪ್ರೂವ್ ಆಗಿಬಿಡುತ್ತೆ. ಅದರಿಂದ ಯೋಚನೆ ಮಾಡಬೇಡ. ಇದು ಅಶ್ವಿನಿ ದೇವತೆಗಳನ್ನು ಸ್ಮರಣೆ ಮಾಡ್ತೇನೆ, ನಿನಗೆ ಆ ದೃಷ್ಟಿಯನ್ನು ವಾಪಸ್ ಕೊಡಿಸ್ತೇನೆ. ಇದ್ರ ಯಾಕಿಷ್ಟೆಲ್ಲ ಗುರುಗಳೇ ಅಂತಂದರೆ, ಇನ್ನೇನಿಲ್ಲಪ್ಪ, ಆಶ್ರಮದ ವಿದ್ಯಾರ್ಥಿಗಳಿಗೆ ನಿನ್ನ ಮೂಲಕ ನಾನು ಪಾಠ ಹೇಳ್ತಾ ಇದ್ದೇನೆ ಅಂತಂದರು. ಯೋಚನೆ ಮಾಡಬೇಡ, ನೀನು ಈವರೆಗೆ ಏನು ಪಾಠವನ್ನು ಕಳ್ಕೊಂಡಿದ್ದೀಯೇ ಅಂತ ಅಂತಿದ್ದೀಯೋ ಎಷ್ಟು ಸಹ ಸಿದ್ಧಿಸುವ ಹಾಗೆ ನಾನು ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳಿದ್ರು. ಅಷ್ಟು ಸಿದ್ಧಿಸುವ ಹಾಗೆ ಮಾಡಿದರೂ ಕೂಡ ಇದು ಶ್ರದ್ಧಾ. ಗುರು ವೇದಾಂತ ವಾಕ್ಯೇಶು ವಿಶ್ವಾಸ ಶ್ರದ್ಧಾ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ನಮಗೆ ಈ ತೀವ್ರವಾದ ಶ್ರದ್ಧೆ ಇರುತ್ತೋ? ಇಲ್ಲ. ನಮಗೆ ಶ್ರದ್ಧೆ ಎಲ್ಲಿರುತ್ತೆ ಕೇಳಿದರೆ, ಸಂಕಟ ಬಂದಷ್ಟು ಹೊತ್ತು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಶ್ರದ್ಧೆ ಇರುತ್ತೆ. ಆ ಸಂಕಟ ಪರಿಹಾರ ಆದಾಗ ಶ್ರದ್ಧೆಯನ್ನು ಹಾರಿ ಹೋಗಿಬಿಡುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಶಮ ದಮ ಉಪರತಿ ಶ್ರದ್ಧಾ. ಅಷ್ಟಾದ ಮೇಲೆ ಮತ್ತೆ ಮುಂದಿನದು ಸಮಾಧಾನಂ ಅಂತ. ಸಮಾಧಾನ ಈ ಉಪಮನ್ಯುವಿನ ವಿವರಣೆಯೊಂದಿಗೆ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. 27ನೇ ಶ್ಲೋಕ. ಸಮ್ಯಗ್ ಆಸ್ಥಾಪನಂ ಬುದ್ಧೇಃ ಶುದ್ಧೇ ಬ್ರಹ್ಮಣಿ ಸರ್ವದಾ ತತ್ ಸಮಾಧಾನಮಿತ್ಯುಕ್ತಂ ನತು ಚಿತ್ತಸ್ಯ ಲಾಲನಂ ಅಂತ. ಸಮಾಧಾನ. ನಾವು ಸಮಾಧಾನದಿಂದ ಇರ್ರಿ ಅಂತ ಕೆಲವು ಸಲ ಹೇಳ್ತಾ ಇರ್ತೇವೆ. ಏನೋ ಇಬ್ಬರ ಮದುವೆ ಮಧ್ಯದಲ್ಲಿ ಜಗಳ ಹತ್ಕೊಂಡಾಗ ಅಂದರೆ ಸುಮ್ಮನಿರಿಸೋದು ಅಂತ. ಅದು ಸಮಾಧಾನ ಅಲ್ಲ. ನಮಗೆ ಆ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇರೆ ಶಬ್ದ ಇಲ್ಲದೇ ಇದ್ದದ್ರಿಂದ ಸುಮ್ಮನಿರಿ ಅಂತ ಹೇಳಿದರೆ ಬೇಸರ ಆಗುತ್ತೆ ಅಂತ ಸಮಾಧಾನ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ಆದರೆ ಸಮಾಧಾನ ಅಂದರೆ ಏನು? ವಿವರಣೆ ನೋಡಿ ಇಲ್ಲಿದೆ. ಸಮ್ಯಗ್ ಆಸ್ಥಾಪನಂ ಬುದ್ಧೇ ಶುದ್ಧೇ ಬ್ರಹ್ಮಣಿ ಸರ್ವದಾ. ಯಾವಾಗಲೂ ಆ ಶುದ್ಧವಾದ ಬ್ರಹ್ಮತತ್ವದಲ್ಲಿ ಬುದ್ಧಿಯನ್ನು ನೆಲೆ ನಿಲ್ಲಿಸುವುದಕ್ಕೆ ಸಮಾಧಾನ ಅಂತ ಹೆಸರು. ತತ್ ಸಮಾಧಾನಮಿತ್ಯುಕ್ತಂ ನತು ಚಿತ್ತಸ್ಯ ಲಾಲನಂ. ಹೊರತು ಮನಸ್ಸನ್ನು ಓಲೈಸುವುದಲ್ಲ. ಏನು ಹೀಗಂದರೆ ವಿವರಣೆ ಕೊಡ್ತೇನೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಇಲ್ಲಿ ನಾವು ಒಂದನ್ನು ಗಮನಿಸಬೇಕು. ಸಮ್ಯಗ್ ಆಸ್ಥಾಪನಂ ಬುದ್ಧೇ ಅಂತ ಹೇಳಿದ್ದಾರೆ. ಮನಸ್ಸನ್ನು ಬ್ರಹ್ಮವಸ್ತುವಿನಲ್ಲಿ ನಿಲ್ಲಿಸೋದು ಅಂತ ಹೇಳಿಲ್ಲ, ಬುದ್ಧಿಯನ್ನು ಇಡಬೇಕು ಅಂತ. ಬುದ್ಧಿ ಅಂದರೆ ನಿಶ್ಚಯಾತ್ಮಕವಾದದ್ದು, ಮನಸ್ಸು ಅದು ಚಂಚಲಾತ್ಮಕವಾದದ್ದು. ಮನಸ್ಸನ್ನು ನಾವು ಬುದ್ಧಿಯಾಗಿ ಪರಿವರ್ತಿಸಿ ಅಲ್ಲಿಡಬೇಕಾಗತ್ತೆ. ಕೇವಲ ಮನಸ್ಸು ಚಂಚಲ ಸ್ಥಿತಿಯಲ್ಲಿ ಇದ್ದಂಥ ಮನಸ್ಸನ್ನು ಅಲ್ಲಿಟ್ಟರೆ ಅದಲ್ಲಿ ಇರೋದಿಲ್ಲ, ಅದು ಹೊರಟು ಹೋಗ್ತಾ ಇರುತ್ತೆ ಬೇರೆ ಕಡೆಗೆ ಅಂತ. ಅದಕ್ಕೋಸ್ಕರ ಗುರುಗಳಲ್ಲಿ ಹೇಳ್ತಾರೆ, ಆ ಮನಸ್ಸು ಅಂತ ಶಬ್ದವನ್ನು ಉದ್ದೇಶಪೂರ್ವಕವಾಗಿ ಭಗವತ್ಪಾದರು ಬಳಸಲಿಲ್ಲ, ಮಿಗಿಲಾಗಿ ಬುದ್ಧಿ ಎನ್ನುವಂತಹ ಶಬ್ದವನ್ನು ಬಳಸ್ತಾರೆ. ಬುದ್ಧಿ ಅನ್ನೋದಕ್ಕೆ ಅರ್ಥ ನಿಶ್ಚಯ ರೂಪವಾದದ್ದು ಅಂತ. ಅದನ್ನು ಎಲ್ಲಿಡಬೇಕು ಅಂತಂದರೆ ಶುದ್ಧೇ ಬ್ರಹ್ಮಣಿ, ಆ ಶುದ್ಧವಾದ ಬ್ರಹ್ಮ ವಸ್ತುವಿನಲ್ಲಿ.
ಅಂದರೆ ಇದು ನಿರ್ಗುಣ ರೂಪವನ್ನು ಒಳಮುಖವಾಗಿ ಚಿಂತನೆ ಮಾಡುವ ಒಂದು ಕ್ರಮ. ಅದು ಸಮಾಧಾನ. ಯಾವಾಗ ನಮಗೆ ಸಮಾಧಾನ ಸಿಗುತ್ತೆ ಕೇಳಿದರೆ, ಮನಸ್ಸು ಎಷ್ಟೆಷ್ಟು ಹೊರಮುಖವಾಗಿ ಹೋಗ್ತಾ ಇರುತ್ತೋ ಅಷ್ಟಷ್ಟು ನಮ್ಮ ಸಮಾಧಾನ ಕಡಿಮೆ ಆಗುತ್ತೆ. ಮನಸ್ಸು ಎಷ್ಟೆಷ್ಟು ಒಳಮುಖವಾಗಿ, ಮನಸ್ಸು ಅಂದರೆ ಬುದ್ಧಿ ಅಂತ ಅದು ಒಳಮುಖವಾಗಿ ಚಿಂತನೆ ಮಾಡ್ತಾ ಇರುತ್ತೋ, ಒಂದೇ ವಸ್ತುವಿನ ನಿರಂತರ ನಿಲ್ಲತ್ತೋ, ಆಗ ಅದು ಸಮಾಧಾನ ಅಂತ ಕರೆಸಿಕೊಳ್ಳುತ್ತೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಏನು ಅಂದರೆ, ನತು ಚಿತ್ತಸ್ಯ ಲಾಲನಂ ಅಂತ. ಲೋಕದಲ್ಲಿ ಒಂದು ಮಗು ಜೋರಾಗಿ ಅಳ್ತಾ ಇದ್ದರೆ ಆ ಮನೆಗೆ ಬಂದಂಥ ಅತಿಥಿಗಳು, ನೆಂಟರು, ಇಷ್ಟರು, ತಂದೆ ತಾಯಿ ಹೇಳ್ತಾರೆ, ಆ ಮಗು ಯಾಕೋ ತುಂಬ ಅಳ್ತಾ, ಏನು ಬೇಕು ಅಂತ ಕೊಟ್ಟು ಅದನ್ನು ಸಮಾಧಾನ ಮಾಡಿರಿ ಅಂತ ಅಲ್ವಾ? ಹೀಗೆ ಹೇಳ್ತೇವೆ ನಾವು. ಹಾಗೆ ಹೇಳುವಾಗ ಏನುಂಟು ಕೇಳಿದರೆ, ಅದಕ್ಕೆ ಏನು ಬೇಕೋ ಅದನ್ನು ಕೊಟ್ಟಾಗ ಅದು ಸಮಾಧಾನ ತಾಳುತ್ತೆ. ಹಾಗೆಯೇ ಮನಸ್ಸು ಗಲಬಿಲಿಗೊಂಡಂಥ ಮನಸ್ಸಿಗೆ ಅದು ಏನನ್ನು ಬಯಸಿದೆಯೋ ಅದನ್ನು ಕೊಟ್ಟರೆ ಇಲ್ಲಿ ಸಮಾಧಾನ ಆಗತ್ತೆ ಅಂತ ಹೇಳೋಣವಾ ಅಂತ ಪ್ರಶ್ನೆ. ಉದಾಹರಣೆಗೆ, ಇದ್ದಕ್ಕಿದ್ದ ಹಾಗೆ ಏನೋ ಮೈಸೂರು ಪಾಕ ತಿನ್ನಬೇಕು ಅಂತ ಆಸೆ ಆಗಿಬಿಟ್ಟಿದೆ ಮನಸ್ಸಿಗೆ. ನಾಲಿಗೆಗೆ ಪ್ರಚೋದನೆಯನ್ನು ಮಾಡಿತು, ನಾಲಿಗೆ ಮೇಲೆ ಮೈಸೂರು ಪಾಕ ಬಿತ್ತು, ಏನೋ ಒಂದು ರೀತಿಯ ಆಯಿತು, ಅದು ಸಮಾಧಾನ ಅಂತ ಹೇಳೋಣವಾ ಅಂದರೆ ನತು ಚಿತ್ತಸ್ಯ ಲಾಲನಂ ಅಂತ. ಅದಲ್ಲ ಸಮಾಧಾನ. ಯಾಕೆ ಕೇಳಿದರೆ, ಅದಕ್ಕೆ ಸಮಾಧಾನ ಆಗೋಲ್ಲ. ಮತ್ತು ಅರ್ಧ ಗಂಟೆ ಬಿಟ್ಟು ಅಥವಾ 2 ತಾಸು ಬಿಟ್ಟು ಮತ್ತೆ ಪುನಃ ಅದನ್ನು ಬಯಸುತ್ತೆ. ಹೊರಗಿನಿಂದ ಒಂದು ವಸ್ತುವನ್ನು ಕೊಟ್ಟು ಮನಸ್ಸನ್ನು ತೃಪ್ತಿಪಡಿಸುವುದು ಸಮಾಧಾನ ಅಲ್ಲ. ಹಾಗಿದ್ರೆ ಒಳಗಿನಿಂದಲೇ ಆಗಬೇಕಾದದ್ದು ಅದು. ಅದಕ್ಕೋಸ್ಕರ ಹೇಳ್ತಾರೆ, ಲೋಕೆ ಬಾಲಕಾ ವಿಶೇಷತಃ ರುದಂತಿ ಚೇತ್. ಮಕ್ಕಳು ಅಳ್ತಾ ಇದ್ದರೆ ತದಿಷ್ಟಂ ದತ್ವ ಸಮಾಧತ್ತೆ ಜನ. ಆ ಮಗುವಿಗೆ ಇಷ್ಟವಾದದ್ದನ್ನು ಕೊಟ್ಟು ಜನರು ಸಮಾಧಾನ ಪಡಿಸ್ತಾರೆ. ತದ್ವತ್, ಅದೇ ರೀತಿಯಾಗಿ ಮನಸಃ ಯಥೇಷ್ಟಂ ವಿಷಯ ಮಾರ್ಗ ಸಂಚರಣಂ ನ ಸಮಾಧಾನಮಿತ್ಯಾಹ. ಅದೇ ರೀತಿಯಾಗಿ ಮನಸ್ಸು ವಿಷಯದ ಕಡೆಗೆ ಹೋಗಬೇಕು ಅಂತ ಬಯಸಿದಾಗ ಹಾಗೆ ಹೋಗೋದಕ್ಕೆ ಬಿಟ್ಟರೆ ಅದು ಸಮಾಧಾನ ಅಲ್ಲ. ಹಾಗಿದ್ರೆ ಏನು ಅಂದರೆ, ಇತ್ಯಾಹ ನತು ಚಿತ್ತಸ್ಯ ಲಾಲನಂ. ಮನಸ್ಸನ್ನು ಓಲೈಸುವುದು ಸಮಾಧಾನ ಅಲ್ಲ. ಯಾಕೆ ಕೇಳಿದರೆ, ಈ ಮನಸ್ಸು ಯಾವಾಗಲೂ ಅದು ಒಂದು ರೀತಿಯ ನದಿ ಇದ್ದ ಹಾಗೆ ಅಂತ. ಈ ನದಿ ಏನು ಮಾಡುತ್ತೆ ಅಂದರೆ, ಶುಭಾಶುಭಾಭ್ಯಾಂ ಮಾರ್ಗಾಭ್ಯಾಂ ವಹಂತಿ ವಾಸನಾ ಸರಿತ್. ವಾಸನೆ, ಹಿಂದಿನ ಜನ್ಮದ ಸಂಸ್ಕಾರ ತಕ್ಕಾಗೆ, ಅದಕ್ಕೆ ತಕ್ಕಾಗೆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ ಅಂತ. ಆ ವಾಸನೆ ಅಂದರೆ ಸಂಸ್ಕಾರ ಅನ್ನೋದುಂಟಲ್ಲ, ಅದು ಮನಸ್ಸನ್ನು ಓಡಿಸ್ತಾ ಇರುತ್ತೆ ಹೊರಮುಖವಾಗಿ. ಈ ಮನಸ್ಸೇನು ಮಾಡುತ್ತೆ ಕೇಳಿದರೆ, ಕೆಲವು ಸಲ ಒಳ್ಳೆಯದನ್ನು ಮತ್ತು ಕೆಲವು ಸಲ ಕೆಟ್ಟದ್ದನ್ನು. ಒಂದು ದಡ ಒಳ್ಳೆಯ ದಡ, ಇನ್ನೊಂದು ದಡ ಕೆಟ್ಟ ದಡ. ನದಿ ಒಂದು ಕಡೆ ಆ ಕಡೆ ಹೋಗುತ್ತೆ, ಇನ್ನೊಂದು ಸಲ ಈ ಕಡೆಗೆ ಬರುತ್ತೆ ಅಂತ ಹೀಗೆ ಹೋಗ್ತಾ ಇರುತ್ತೆ. ಆದರೆ ಈ ಒಳ್ಳೆಯ ದಡಕ್ಕೆ ಹೋದಾಗ ಅದು ಕೆಟ್ಟ ದಡದಿಂದ ದೂರ ಆಗುತ್ತೆ, ಕೆಟ್ಟ ದಡಕ್ಕೆ ಹೋದಾಗ ಒಳ್ಳೆಯ ದಡದಿಂದ ದೂರವಾಗುತ್ತೆ. ಅದು ನೇರವಾಗಿ ಹರಿಯೋದು ಅದಕ್ಕೆ ಗೊತ್ತಿಲ್ಲ. ಹಾಗೆಯೇ ಈ ವಾಸನೆಗಳಿಂದ ತುಂಬಿದ ನಮ್ಮ ಮನಸ್ಸು ಒಂದು ನದಿ ಇದ್ದ ಹಾಗೇನೆ. ಇದನ್ನು ಏನು ಮಾಡಬೇಕು ಅಂದರೆ, ಪೌರುಷೇಣ ಪ್ರಯತ್ನೇನ ಯೋಜನೀಯ ಶುಭೇ ಪಥಿ. ಪೌರುಷದಿಂದ ಅಂದರೆ ನಮ್ಮ ಪ್ರಯತ್ನದಿಂದ ಅದನ್ನು ಒಳ್ಳೆಯ ದಾರಿಯಲ್ಲಿ ಹರಿಯುವ ಹಾಗೆ ಮಾಡಬೇಕು. ಅಂದರೆ ಅದನ್ನು ಹೊರಮುಖವಾಗಿ ಹರಿಯೋದಕ್ಕೆ ಬಿಡದೆ ಅದನ್ನು ಒಳಮುಖವಾಗಿಯೇ ತನ್ನ ಸ್ವರೂಪವನ್ನು ಚಿಂತನೆ ಮಾಡುವುದರ ಮೂಲಕ ಅದನ್ನು ತೊಡಗಿಸಿದಾಗ ಅದಕ್ಕೆ ಸಮಾಧಾನ ಆಗ್ತದೆ. ಆದರೆ ಮೊದಲು ಈ ಕೆಲಸ ಮಾಡಲಿಕ್ಕೆ ಅದು ಒಪ್ಪೋದಿಲ್ಲ. ಆಮೇಲೆ ಒಪ್ಪಿದರೂ ಸಹ ಅದೇ ಕಷ್ಟ ಅಂತ ನಮ್ಮನ್ನು ಹೆದರಿಸ್ತಾ ಇರುತ್ತೆ. ಆದರೆ ಎಷ್ಟೋ ದಿನಗಳ ಈ ಸಾಧನೆ ಆದ ಮೇಲೆ ಅದಕ್ಕದು ಒಗ್ಗಿದಾಗ ಅದು ಬಹಳ ಸಮಾಧಾನವನ್ನು ತಾಳುತ್ತೆ. ಹಾಗಾಗಿ
ಸಮಾಧಾನ ಎನ್ನುವಂಥ ಶಬ್ದಕ್ಕೆ ಅರ್ಥ ಮನಸ್ಸು ಕೇಳಿದ್ದನ್ನು ಕೊಡುವುದು ಅಂತ ಅರ್ಥ ಅಲ್ಲ. ಹೊರಗಿನ ಯಾವ ವಸ್ತುವನ್ನೂ ಕೊಡದೆ ಅದನ್ನು ಕೇವಲ ಆತ್ಮವಿಚಾರದಲ್ಲಿ ನಿಲ್ಲಿಸಿದಾಗ ಆಗುವ ಸಂತೋಷ ಉಂಟಲ್ಲ, ಅದು ಸಮಾಧಾನ. ಇದೆಲ್ಲ ವೇದಾಂತದ ಶಬ್ದ. ನಾವು ಲೋಕದಲ್ಲಿ ಬಳಸಿ ಈ ಶಬ್ದಗಳನ್ನೆಲ್ಲ, ಅದರ ನಿಜವಾದ ಅರ್ಥಗಳನ್ನೆಲ್ಲ ಕಳೆದು ಹಾಕಿಬಿಟ್ಟಿದ್ದೀವಿ ನಾವು. ಆದ್ದರಿಂದ ಪೌರುಷೇಣ ಪ್ರಯತ್ನೇನ ಯೋಜನೀಯ, ಅದಕ್ಕೋಸ್ಕರ ಹೇಳ್ತಾರೆ ತಾನಾಗಿ ಮನಸ್ಸು ಸಮಾಧಾನ ಪಡುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಅದಕ್ಕೆ ನಮ್ಮ ಪ್ರಯತ್ನ ಬೇಕು. ಪ್ರಯತ್ನ ಪಟ್ಟಾಗ ಮನಸ್ಸು ಅದನ್ನು ತಾಳತ್ತೆ, ಸಮಾಧಾನವನ್ನು ತಾಳತ್ತೆ. ಅಲ್ಲಿಗೆ ಶಮ, ದಮ, ಉಪರತಿ, ತಿತಿಕ್ಷಾ ಮತ್ತು ಶ್ರದ್ಧಾ, ಸಮಾಧಾನ, ಈ 6 ಮಜಲನ್ನು ಸಹ ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ 6 ನೋಡಿದಾಗಾಯಿತು. 4ರಲ್ಲಿ 3 ಮಜಲುಗಳಾದವು, 3 ಸೋಪಾನಗಳಾದವು. ಕೊನೆಯದೊಂದು ಮುಮುಕ್ಷುತ್ವಂ ಅಂತ, ಅದೇ ಸಾಧನ ಸಂಪತ್ತಿಯಲ್ಲಿ ಕೊನೆಯದು. ಆ ಮುಮುಕ್ಷುತ್ವ ಅಂದರೆ ಏನು ಅನ್ನೋದನ್ನು ಈ 4 ಮಜಲುಗಳಲ್ಲಿ ಕೊನೆಯದಿದು. ಇದಕ್ಕೆ ಹೋಗಬೇಕಿದ್ರೆ ಈ 3 ಮಜಲುಗಳು ಸಿದ್ಧಿಸಿರಬೇಕು. ಹಾಗೆ ಸಿದ್ಧಿಸಿದಾಗ ಏತಾದೃಶ ಸಾಧನ ಗಣ ಮಂಡಿತಸ್ಯೈವ ಮುಮುಕ್ಷುತ್ವಂ, ಈ 3 ಸಾಧನೆಗಳು ಯಾವನಿಗೆ ಸಿದ್ಧಿಸಿವೆಯೋ ಅವನಿಗೆ ಮೋಕ್ಷ ಬೇಕು ಅಂತ ಬಯಸುವ ಅಧಿಕಾರ. ಹಾಗೆ ನಮಗೆ ಬಯಸೋದಕ್ಕೂ ಹಕ್ಕಿಲ್ಲ ಅಂದರೆ ಬಯಸ್ಬೋದು, ಅದಕ್ಕೇನಂತೆ, ಸಿದ್ಧಿಸೋದಿಲ್ಲ ಅಷ್ಟೇ. ನಾವು ಆಲೋಚನೆ ಮಾಡ್ಬೋದಪ್ಪ, ಅದಕ್ಕೇನಂತೆ, ಇದ್ದಕ್ಕಿದ್ದ ನಾನು ಅಮೇರಿಕಾದ ಪ್ರೆಸಿಡೆಂಟ್ ಆಗಬೇಕು ಅಂದ್ಕೊಳ್ಳಿ, 1000 ಸಲ ಅಂದ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ? ಆಗಬೇಕಲ್ಲ. ಅಮೇರಿಕದ ಬೇಡ, ನಮ್ಮ ದೇಶದ ಪ್ರಧಾನಿನೇ ಆಗಲಿಕ್ಕಾಗತ್ತಾ? ಹಾಗೆ ಅಂದ್ಕೊಳ್ಳೋದು ತಪ್ಪಲ್ಲ, ಅಂದ್ಕೊಂಡಿದ್ದಿಲ್ಲ ಆಗೋದಿಲ್ಲ. ಹಾಗೆಯೇ ಈ 3 ಸೋಪಾನ ಯಾವನಿಗೆ ಸಿದ್ಧಿಸಿರುತ್ತೋ ಅವನಿಗೆ ಮೋಕ್ಷದ ಬಯಕೆ. ಅಂದರೆ ಬಯಕೆ ಎಲ್ಲರಿಗೂ ಇರುತ್ತೆ, ಅವನು ಬಯಸಿದ್ದು ಕೈಗೂಡುತ್ತೆ ಅಷ್ಟೇ. ಬೇರೆಯವರು ಬಯಸಿದ್ದು ಗಾಳಿಗೆ ಹಾರ ಹೋಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಮುಮುಕ್ಷುತ್ವಂ ಸಂಭವತಿ ನಾಣ್ಯಸ್ಯೈತಿ ಇದಾನಿ ಮುಮುಕ್ಷುತ್ವಂ ಅಹಂಕಾರಾದೀನಿ. ಅಹಂಕಾರಾದಿ ದೇಹಾಂತಾತ್ ಬಂಧಾನ್ ಅಜ್ಞಾನ ಕಲ್ಪಿತಾನ್ ಸ್ವಸ್ವರೂಪಾವಬೋಧೇನ ಮೋಕ್ತುಮಿಚ್ಛಾ ಮುಮುಕ್ಷುತ. ಅಹಂಕಾರ ಇದು ಬಹಳ ಒಳಗುಂಟು. ಇದು ಎಲ್ಲಿಂದುಂಟು ಕೇಳಿದರೆ ಅತ್ಯಂತ ಒಳಗಿನ ಸ್ಥಾನ. ಅದು ಯಾವುದೊಂದು ನೋಡೋಣ. ಅಲ್ಲಿಂದ ಹಿಡಿದು ದೇಹದ ಈ ಹೊರಭಾಗದವರೆಗೂ ಸಹ ನಮ್ಮನ್ನು ಆವರಿಸಿಕೊಂಡಿದೆ. ಯಾವುದು? ಅಹಂಕಾರ. ಅದು ಕಲ್ಪಿತವಾದದ್ದು, ಅಂದರೆ ಹೊರಗಿನದು, ನಿಜವಾಗಿ ಇರುವಂಥದ್ದಲ್ಲ. ಅದನ್ನು ಅಜ್ಞಾನದಿಂದ ಬಂದಂಥ ಅಹಂಕಾರವನ್ನು ಕಳೆದುಕೊಳ್ಬೇಕಂತೆ. ಹೇಗೆ ಅಂದರೆ ಸ್ವಸ್ವರೂಪ ಅವಬೋಧೇನ, ತಾನು ಯಾರು ಅನ್ನುವ ನಿಜ ರೂಪವನ್ನು ತಿಳಿದುಕೊಳ್ಳಬೇಕು ಎನ್ನುವಂಥ ಈ ಭಾವನೆಯಿಂದ ಯಾವನು ಕಳ್ಕೊಳ್ತಾನೋ ಅದಕ್ಕೆ ಮೋಕ್ಷದ ಇಚ್ಛೆ ಅಂತ ಹೆಸರು. ಮೋಕ್ಷದ ಇಚ್ಛೆ ಅಂದರೂ ಇದನ್ನು ಮಾಡಬೇಕು, ಇದನ್ನು ಮಾಡುವಿಕೆಗೆ ಮೋಕ್ಷದ ಇಚ್ಛೆ ಅಂತ ಹೆಸರು. ಸ್ವಲ್ಪ ಅಸ್ಪಷ್ಟ ಇದೆ ವಿಷಯ. ಅಸ್ಪಷ್ಟ ಯಾಕೆ ಅಂದರೆ ವಿಷಯ ಜಟಿಲ ಇದು. ಯಾಕೆ ನಮಗೆ ಅಹಂಕಾರ ಗೊತ್ತು, ಆದರೆ ಅಹಂಕಾರದ ಸ್ವರೂಪ ನಮಗೆ ಗೊತ್ತಿಲ್ಲ. ಏನು ಅಹಂಕಾರ ಅಂದರೆ ಬಹಳ ಒಂದು ಸುಂದರವಾದ ವಿಚಾರವನ್ನು ಹೇಳ್ತಾರೆ ಇಲ್ಲಿ. ಅಂತಃಕರಣಮೇತೇಷಾಂ ಚಕ್ಷುರಾದಿಷು ವರ್ಷಮಣಿ ಅಹಮಿತ್ಯಭಿಮಾನೇನ ತಿಷ್ಠತ್ಯಾಭಾಸ ತೇಜಸ ಅಹಂಕಾರಸ್ಸ ವಿಜ್ಞೇಯ. ಅಹಂಕಾರ ನಾವು ಕನ್ನಡದಲ್ಲಿ ಹೇಳ್ತೇವೆ, ಅವ್ರಿಗೆ ತುಂಬ ಅಹಂಕಾರ ಕಣ್ರಿ ಅಂತ. ನಮಗಷ್ಟು ಹೇಳಿ ಸಮಾಧಾನ ಆಗೋದಿಲ್ಲ. ದುರಹಂಕಾರ ಕಣ್ರಿ ಅಂತ. ಎಷ್ಟು ಅಹಂಕಾರ ಗೊತ್ತಾ ಅವರಿಗೆ? 1 ಕ್ವಿಂಟಲ್ ಇದೆ ಕಣ್ರಿ ಅಂತ. ಅಷ್ಟು ಏನೋ ಇವರು ಪ್ರತ್ಯಕ್ಷ ಹೋಗಿ ಅದನ್ನು ಅಳೆದು ತೂಗು ಬಂದಿದ್ದಾರೆ ಅನ್ನೋ ಥರ ನಾವು ಮಾತನಾಡ್ತೇವೆ. ನಮ್ಮ ಬಗ್ಗೆ ಅವರು ಹಾಗೆ ಹೇಳ್ಕೊಳ್ತಾರೆ ಅನ್ನೋದನ್ನು ನಾವು ಮರಿತೇವೆ. ಯಾಕೆ ನಮ್ಮ ಅಹಂಕಾರ ಅದನ್ನು ಹಾಗೆ ಮಾಡ್ತತೆ. ಹಾಗಿದ್ರೆ ಅಹಂಕಾರ ಅಂದರೆ ಏನು? ಅಹಂಕಾರ ಶಬ್ದ ಬಳಸ್ತೀವಿ ನಾವು ನೋಡಿ, ಆದರೆ ಅಹಂಕಾರ ಯಾರಾದರೂ ತುಂಬ ಅಹಂಕಾರ ಅಂತ ನಮ್ಮ ಎದುರಿಗೆ ಹೇಳಿದರೆ ಹಂಗಂದ್ರೆ ಏನು ರೀ ಅಂತ ಕೇಳಿಬಿಟ್ರೆ ಕಕ್ಕಾಬಿಕ್ಕಿ ಆಗಿಬಿಡ್ತಾರೆ. ಹಾಗಿದ್ರೆ ಅಹಂಕಾರ ಅಂದರೆ ಏನು ಅಂದರೆ, ಒಂದು ವಸ್ತುವನ್ನು ಅದು ಏನಾಗಿದೆಯೋ
ಹಾಗೆ ಅಲ್ಲ ಅಂತ ತಿಳ್ಕೊಳ್ಳೋದು ಅಹಂಕಾರ. ಇದು ಪೂರ್ತಿ ವಿವರಣೆ ಅಲ್ಲ ನಾನು ಹೇಳಿದ್ದು. ವಸ್ತು ಏನಾಗಿದೆಯೋ ಅದನ್ನು ಹಾಗಲ್ಲದೆ ಬೇರೆ ರೀತಿ ತಿಳ್ಕೊಳ್ಳೋದು ಅಹಂಕಾರ ಅಂತ. ಈ ಉದಾಹರಣೆಗೆ ಒಬ್ಬ ಸಾಮಾನ್ಯ ಮನುಷ್ಯ ಇದ್ದಾನೆ, ತಾನು ಬಹಳ ದೊಡ್ಡ ಮನುಷ್ಯ ಅಂತ ಅಂದ್ಕೊಂಡ್ರೆ ಅದು ಅಹಂಕಾರ. ಯಾಕೆ ಅವನು ಆದದ್ದು ಏನು ನಿಜವಾಗಿ ಸಾಮಾನ್ಯ ವ್ಯಕ್ತಿ, ಆದರೆ ನಾನು ಬಹಳ ದೊಡ್ಡ ವ್ಯಕ್ತಿ ಅಂತ ಅಂದ್ಕೊಂಡ್ರೆ ಅವನು ಆಗಿಲ್ವಲ್ಲ, ಅದು ಅಹಂಕಾರ. ಯಾಕಿದು ಹೀಗಾಗತ್ತೆ ಅಂದರೆ ಇದರ ಮೂಲ ಇರೋದು ಎಲ್ಲೋ ಅಂದರೆ ಮೂಲಕ್ಕೆ ನಾವು ಹೋಗಿ ನೋಡಬೇಕು. ಮೂಲ ಇರೋದು ಅಂತಃಕರಣದಲ್ಲಿ ಅಂತ. ಅಂತಃಕರಣ ಅಂದರೆ ಮನಸ್ಸು ಬುದ್ಧಿ ಈ ಎರಡನ್ನು ಸೇರಿಸಿ ಶಾಸ್ತ್ರ ಅಂತಃಕರಣ ಅಂತ ಹೇಳುತ್ತೆ. ಆತ್ಮವಸ್ತು ಎಲ್ಲ ಕಡೆಗೂ ಇದೆ. ಹಾಗೆ ಇದ್ದಂತಹ ಆತ್ಮವಸ್ತುವನ್ನು ಹಿಡಿಯುವ ಶಕ್ತಿ ಇರೋದು ಈ ಅಂತಃಕರಣಕ್ಕೆ ಮಾತ್ರ. ಮನುಷ್ಯನ ದೇಹದಲ್ಲಿರುವ ಅಂತಃಕರಣಕ್ಕೆ ಇದು ವಿಶೇಷವಾದ ಶಕ್ತಿ ಇರೋದು. ಪ್ರಾಣಿಗಳ ದೇಹದಲ್ಲಿ ಈ ಶಕ್ತಿ ಇಲ್ಲ, ಜಡವಾದ ವಸ್ತುಗಳಲ್ಲಿ ಈ ಶಕ್ತಿ ಇಲ್ಲ. ಅವುಗಳಿಗೂ ಅಂತಃಕರಣ ಇದೆ, ಮರಕ್ಕೂ ಇದೆ, ಕಲ್ಲಿಗೂ ಇದೆ, ಆದರೆ ಅವುಗಳ ಅಂತಃಕರಣ ಇಷ್ಟು ಪ್ರಬುದ್ಧವಾದದ್ದಲ್ಲ. ಅತ್ಯಂತ ನಮ್ಮ ಅಂತಃಕರಣ 1 ರೂಪಾಯಿಯಲ್ಲಿ 99 ಪೈಸೆಯಷ್ಟು ಬಲವಾಗಿದ್ದರೆ ಅವುಗಳಿಗೆಲ್ಲ 1 ಪೈಸೆ 2 ಪೈಸೆ ಅಷ್ಟು ಇರುತ್ತೆ. ಹಾಗಾಗಿ ಆತ್ಮವಸ್ತುವನ್ನು ಹಿಡಿದು ತೋರಿಸುವ ಶಕ್ತಿ ಅವುಗಳ ಅಂತಃಕರಣಕ್ಕೆ ಇರೋದಿಲ್ಲ. ಭಗವಂತ ನಮಗೆ ಎಂಥ ಅನುಗ್ರಹ ಮಾಡಿದ್ದಾನೆ ನೋಡಿ. ಹಾಗಾಗಿ ನಮ್ಮ ಅಂತಃಕರಣ ಅತ್ಯಂತ ಪ್ರಬುದ್ಧವಾದ ಅಂತಃಕರಣ. ಹಾಗಾಗಿ ಆತ್ಮವಸ್ತುವನ್ನು ಹಿಡಿದುಕೊಳ್ಳುವಂಥ ಒಂದು ಭಾಗ ಇದ್ದರೆ ಈ ಮನುಷ್ಯ ದೇಹದಲ್ಲಿ ಅಂತಃಕರಣ ಮಾತ್ರ. ಯಾಕೆ ಆತ್ಮ ಕಣ್ಣಿಗೆ ಕಾಣೋದಿಲ್ಲ, ಇಟ್ ಮೀನ್ಸ್ ಕಣ್ಣು ನೋಡೋದಿಲ್ಲ. ಕಿವಿಗೆ ಕೇಳಿಸೋದಿಲ್ಲ, ಇಟ್ ಮೀನ್ಸ್ ಕಿವಿ ಅವನನ್ನು ಕೇಳಿಸ್ಕೊಳ್ಳೋದಿಲ್ಲ. ಕೈಗೆ ಸಿಗೋದಿಲ್ಲ ಅಲ್ವಾ? ಮತ್ತಷ್ಟೇ ಅಲ್ಲ, ಈ ಕೈಯನ್ನೇ ನೋಡಿ ನಾನು ಅಂದ್ಕೊಳ್ಳಲ್ಲ, ಕಣ್ಣನ್ನು ನೋಡಿ ನಾನು ಅಂದ್ಕೊಳ್ಳೋದಿಲ್ಲ, ಕಿವಿ ಮುಟ್ಟಿ ನಾನು ಅಂತ ಅಂದ್ಕೊಳ್ಳೋದಿಲ್ಲ. ಹಾಗೆ ಒಳಗಡೆಯಿಂದ ಆ ನಾನು ಅಂತ ಹೇಳ್ಕೊಳ್ತಾ ಇರ್ತೇವಲ್ಲ, ಆ ನಾನು ಅನ್ನೋದು ಅದು ಶಬ್ದ ಆದರೂ ಸಹ ಅದು ಒಳಗಡೆಯಿಂದ ಬರ್ತಾ ಇರ್ತದೆ. ಅದು ಪ್ರತಿಫಲನ ಆಗುವುದು ಎಲ್ಲಿ ಅಂದರೆ ಅಂತಃಕರಣದಲ್ಲಿ ಅಂತ, ಅಲ್ಲಿಂದ ಬರ್ತಾ ಇರ್ತದೆ. ಈ ಅಂತಃಕರಣ ಅದು ಜಡ. ವಾಸ್ತವಿಕವಾಗಿ ಮನಸ್ಸು ಮತ್ತು ಬುದ್ಧಿ ಇವೆರಡೂ ಸಹ ಜಡವೇ. ಇಲ್ಲಿ ಆತ್ಮವಸ್ತುವಿನ ಪ್ರತಿಫಲನ ಆದಾಗ ಅಂದರೆ ಆ ಆತ್ಮವಸ್ತು ಒಂದು ಬೆಳಕು ಅಂತ ಅಂದ್ಕೊಳ್ಳಿ, ಅದು ಅಲ್ಲಿ ಬಿದ್ದಾಗ ಈ ಜಡವಾದ ಅಂತಃಕರಣ ನಾನೇ ಆತ್ಮ ಅಂತ ಅಂದ್ಕೊಳ್ಳುತ್ತಂತೆ. ವಾಸ್ತವಿಕವಾಗಿ ಅವು ಎರಡು ಜಡ ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಆತ್ಮವಸ್ತುವಿನ ಬೆಳಕು ಬಿದ್ದಾಗ, ಪ್ರತಿಫಲನವಾದಾಗ, ಶಾಸ್ತ್ರದ ಅದೇ ಶಬ್ದ, ಅದೇನು ಮಾಡುತ್ತೆ ಕೇಳಿದರೆ ನಾನೇ ಆತ್ಮ ಅಂತ ಅಂದ್ಕೊಳ್ತಾ ಇರುತ್ತಂತೆ. ಅದೇ ಮೊದಲ ಅಹಂಕಾರದ ಬೀಜ. ಅಂತಃಕರಣ ಆತ್ಮ ಆಗೋದಕ್ಕೆ ಸಾಧ್ಯವಾ? ಯಾಕೆ ಅಂತಃಕರಣ ಜಡ, ಆತ್ಮವಸ್ತು ಸದಾ ಚೈತನ್ಯ ಸ್ವರೂಪ. ಚೈತನ್ಯದ ಧರ್ಮವೇ ಬೇರೆ, ಜಡದ ಧರ್ಮವೇ ಬೇರೆ. ಹಾಗಾಗಿ ಜಡವಾದ ತಾನು ಆತ್ಮವಸ್ತುವಿನ ಸಹಾಯದನ್ನು ಹೀರಿಕೊಂಡು ನಾನೂ ಸಹ ಚೇತನ ಅಂತ ಮೊದಲು ಅಂದ್ಕೊಳ್ಳತ್ತಲ್ಲ, ಅದೇ ಮೊದಲ ಅಹಂಕಾರ. ಅಂದರೆ ಆ ಆತ್ಮವಸ್ತುವಿನ ಚಲನೆಯಿಂದ ಜಡವಾದ ಅಂತಃಕರಣದಲ್ಲೂ ಸಹ ಒಂದು ಚೈತನ್ಯದಂತೆ ತೋರುತ್ತಲ್ಲ, ಅದು ಅಹಂಕಾರ. ನಾನು ಹಿಂದೆ ದಕ್ಷಿಣಾಮೂರ್ತಿ ಸ್ತೋತ್ರದ ಉಪನ್ಯಾಸದಲ್ಲಿ ಒಂದು ಮಾತು ಕೊಟ್ಟಿದ್ದೆ. ವಿದ್ಯುತ್ತಿನ ಸ್ಪರ್ಶವಾದಾಗ ಜಡವಾದ ಯಂತ್ರವೂ ಸಹ ಚಲಿಸುತ್ತೆ. ಆದರೆ ಆ ಚಲಿಸುವ ಶಕ್ತಿ ಅದಕ್ಕೆ ಸ್ವತಃ ಇದ್ದದ್ದೋ ಅಥವಾ ಇನ್ನೊಂದರಿಂದ ಬಂದದ್ದೋ? ನಾವೇನು ಮಾಡ್ತೇವೆ ಕೇಳಿದರೆ, ಇವಾಗ ಈ ಯಂತ್ರ ಇವಾಗ ಚಲಿಸುತ್ತೆ ಅಂತ. ವಾಸ್ತವಿಕ ಅದರೊಳಗೆ ಚಲಿಸುವಿಕೆ ಅನ್ನೋದಿಲ್ಲ. ಚಲಿಸುವಿಕೆ ಇದ್ದಿದ್ದರೆ ಆ ವಿದ್ಯುತ್ ಸಂಪರ್ಕ ಕಡಿತವಾದವಳು ಅದು ಚಲಿಸಬೇಕಿತ್ತು. ಹೌದು ತಾನೇ? ಅಂದರೆ ತನ್ನದಲ್ಲದ ಚೈತನ್ಯವನ್ನು ತಾನು ಹೀರಿಕೊಂಡು ತಾನೇ ಚೈತನ್ಯ ಅಂತ ಅಂತಃಕರಣ ಭಾವಿಸ್ತಾ ಇರುತ್ತಲ್ಲ, ಅದು ಅಹಂಕಾರ. ಇದನ್ನು ಕಳೆದುಕೊಳ್ಳುವಿಕೆಯೇ ಮೋಕ್ಷದ ಇಚ್ಛೆ. ನಾವು ಎಷ್ಟು ಮೂಲಕ್ಕೆ ಹೋಗಬೇಕು ನೋಡಿ, ಎಷ್ಟು ಆಳದಲ್ಲಿದೆ ಅಂತ. ಅಲ್ಲಿಂದ ಶುರುವಾಯಿತು ನೋಡಿ. ಅಂದರೆ ಯಾವುದು ತಾನಲ್ಲವೋ ಅದನ್ನು ತಾನು ಅಂತ ಅಂದ್ಕೊಳ್ತಾ ಬರ್ತಾ ಇರ್ತೀವಿ ನಾವು. ಕೊನೆಗೇನಾಯಿತು? ಅಂತಃಕರಣ
ಆತ್ಮ ಅಲ್ಲದಿದ್ದರೂ ಸಹ ತಾನೇ ಆತ್ಮ ಅಂತ ಅಂದ್ಕೊಳ್ತು. ಆ ಅಂತಃಕರಣದ ಒಂದು ಆಶ್ರಯದಿಂದಾಗಿ ಮನಸ್ಸು ನಾನೇ ಆತ್ಮ ಅಂತ ಅಂದ್ಕೊಳ್ತು. ಆಮೇಲೆ ಪ್ರಾಣ ತಾನು ಆತ್ಮ ಅಂತ ಅಂದ್ಕೊಳ್ಳುತ್ತೆ. ಅದಾದಮೇಲೆ ಇಂದ್ರಿಯಗಳು ನಾನೇ ಆತ್ಮ ಅಂತ. ಆಮೇಲೆ ಕೊನೆಗೆ ದೇಹವೇ ಆತ್ಮ. ಇದರ ಬೀಜ ಇರೋದು ಅಲ್ಲಿ. ಆ ಬೀಜವನ್ನು ತೆಗೆದುಹಾಕುವಿಕೆಯೇ ಮೋಕ್ಷದ ಇಚ್ಛೆ. ಅದು ಇಲ್ಲದೆ ಒಳಗಡೆ ಅದು ತುಂಬಿಕೊಂಡಿದ್ದು, ಅದು ಅಹಂಕಾರ ತುಂಬಿಕೊಂಡಿದ್ದು, ಹೊರಗಡೆಯಿಂದ ನಾವು ಏನೇ ಮಾಡಿದರೂ ಸಹ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಆ ಮೋಕ್ಷದ ಇಚ್ಛೆ ಅಂದರೆ ಅಹಂಕಾರವನ್ನು ಕಡೆದು ಹಾಕುವಿಕೆ. ಅದು 4ನೆಯ ಮಜಲಿನಲ್ಲಿ ಇರುವಂತಹದ್ದು. ಅಲ್ಲಿಗೆ ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರಾರ್ಥ ಫಲಭೋಗ ವಿರಾಗ, ಶಮಾಧಿ ಸಾಧನ ಸಂಪತ್ತಿ, ಮುಮುಕ್ಷುತ್ವ. ಈ 4 ಸಾಧನಾ ಸಂಪತ್ತಿಯನ್ನು ನೋಡಿದ್ದು ಆಯಿತು. ಮತ್ತು ನಾಳೆ ದಿವಸ ನೋಡಿದಾಗ ಈ ಮೋಕ್ಷದ ಇಚ್ಛೆ ಅಂತ ಹೇಳ್ತೇವಲ್ಲ, ಇದರೊಳಗೆ ಏನಾದರೂ ವೇರಿಯೇಷನ್ ಇದೆಯಾ, ತರತಮ ಭಾವ ಇದೆಯಾ ಇತ್ಯಾದಿ ವಿಚಾರವನ್ನು ನಾಳೆ 6:15 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.